ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಭಿಕ್ಷುಕನಿಂದ ರಾಜಕುಮಾರ. ಸರಿ, ಭಿಕ್ಷುಕ ಅಂತ ಯಾರಿಗೆ ಹೇಳ್ತಾನೆ? ಬೇಡರಿಲ್ಲ, ಬೇಡ. ಯಾಕೆ ಬೇಡ್ತಾನ ಅವನು? ಅವ್ರ ಹತ್ರ ಇರಲ್ಲ, ಬೇರೆ ಅವನ ಹತ್ರ ಏನೋ ಒಂದಿಲ್ಲ, ಅದನ್ನು ಪಡ್ಕೊಳ್ಳುವಷ್ಟು ಸಂಪಾದನೆ ಮಾಡುವಂತ ಶಕ್ತಿ, ಯೋಗ್ಯತೆ, ಕೆಪಾಸಿಟಿ, ಕೆಪಾಬಿಲಿಟಿ ಅವನ ಹತ್ರ ಇಲ್ಲ. ಹೌದಾ? ಅದಕ್ಕಾಗಿ ಅವನು ಏನ್ ಮಾಡ್ತಾನೆ? ಬೇಡ್ತಾನಲ್ವಾ? ಯಾರಿಗೂ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಶಿಕ್ಷಣ ಇಲ್ಲ, ಆವಾಗ ಅವನು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ ಅಂತಂದಾಗ ಅವನು ಜೀವನವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಬೇರೆ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾನೆ? ಅಂಗಲಾಚ್ತಾನೆ, ಅಂದ್ರೆ ಬೇಡ್ತಾನೆ, ಕೊಡಿ ಅಂತ. ಲೌಕಿಕದನ್ನ ಪ್ರಪಂಚದಲ್ಲಿ ನೋಡಿದೀವಿ. 3 ದಿನ ಆಯ್ತು ಊಟ ತಿಂದೆ, ಊಟ ಕೊಡಿ, ಹಣ ಕೊಡಿ ಅಂತ ಏನ್ ಮಾಡ್ತಾರೆ? ಬೇಡ್ತಾರೆ. ಕೆಲವೊಂದು ಸಣ್ಣ ಭಿಕ್ಷುಕರು ಇರ್ತಾರೆ, ಕೆಲವೊಬ್ರು ದೊಡ್ಡ ಭಿಕ್ಷುಕರು ಇರ್ತಾರೆ. ದೇವಸ್ಥಾನದ ಹೊರಗಡೆ ಸಣ್ಣ ಭಿಕ್ಷುಕರು ಕುಂತಿರ್ತಾರೆ, 1 ರೂಪಾಯಿ 2 ರೂಪಾಯಿ ಕೊಡಿ ಅಂತ. ಒಳಗಡೆ ಕಾರಲ್ಲಿ ಬಂದವನು ಒಳಗಡೆ ಹೋಗ್ಬಿಟ್ಟು ದೇವರ ಹತ್ರ ಕೋಟಿ ಕೊಡು, ಲಕ್ಷ ಕೊಡು ಅಂತ ಅವನು ಕೂಡ ಬೇಡ್ತಾನೆ ಅಲ್ವಾ? ಯಾರು ಯಾರ ಹತ್ರ ಹೋಗ್ಬಿಟ್ಟು ಬೇಡ್ತಾರೆ? ಮೂರ್ತಿ ಹತ್ರ. ಯಾರಿಗೆ ಯಾವುದರ ಅವಶ್ಯಕತೆ ಇದೆಯೋ ಅದು ಇನ್ನೊಬ್ಬರ ಹತ್ರ ಇದ್ದಾಗ ಅದನ್ನು ತೆಗೆದುಕೊಳ್ಳಲಿಕ್ಕೆ ಇವ್ರು ಹೋಗ್ಬಿಟ್ಟು ಬೇಡ್ತಾರೆ. ಹೌದಾ? ಹಣ ಯಾರ ಹತ್ರ ಇಲ್ವೋ, ಯಾರ ಹತ್ರ ಹಣ ಇದೆಯೋ ಹಣ ಕೊಡಿ ಅಂತ ಏನ್ ಮಾಡ್ತಾನೆ? ಅವನು ಬೇಡ್ತಾನೆ. ಹಣ ಇಲ್ದೆ ಅವನ ಹತ್ರ ಹೋಗ್ಬಿಟ್ಟು ನೀವು ಹಣ ಕೇಳಿದ್ರೆ ಎಲ್ಲಿಂದ ಸಿಗ್ತದೆ? ಸರಿ, ಮಸಾಲೆ ದೋಸೆ ಬೇಕು ಅಂದ್ರೆ ಎಲ್ಲಿ ಹೋಗ್ಬಿಟ್ಟು ಕೇಳ್ಬೇಕು? ಹೋಟ್ಲಲ್ಲ ಹಾರ್ಡ್ವೇರ್ ಶಾಪಿಗೆ ಹೋಗ್ಬಿಟ್ಟು ಮಸಾಲೆ ದೋಸೆ ಕೇಳಿದ್ರೆ ಕೊಡೋದು. ಸಿಗೋದಿಲ್ಲ ಅಲ್ಲಿ, ಯಾಕಂದ್ರೆ ಆ ಪ್ರಾಡಕ್ಟ್ ಅಲ್ಲಿ ಇರೋದಿಲ್ಲ ಅಲ್ವಾ? ಓಕೆ, ಈಗ ಶಾರೀರಿಕವಾಗಿ ಹಣಕಾಸಿನ ವಿಷಯದಲ್ಲಿ ನಾವೆಲ್ಲರೂ ಕೂಡ ಶ್ರೀಮಂತರಿರ್ಬೋದು, ಆದರೆ ಹೆಚ್ಚಿನ ಜನ ವರ್ತಮಾನ ಸಮಯದಲ್ಲಿ ಯಾರ ಹತ್ರ ಏನೂ ಬೇಡದಿದ್ರು ಕೂಡ ದೇವರ ಹತ್ರ ಹೋಗ್ಬಿಟ್ಟಂತೂ ಖಂಡಿತವಾಗ್ಲೂ ಬೇಡ್ತಾರೆ. ಬೇಡ್ತಾರೋ ಬೇಡಲ್ವೋ? ಹೆಚ್ಚಿನ ಜನ ಅಂತ ಹೇಳಿದ್ದಾರೆ, ಎಲ್ಲರೂ ಅಂತ ಹೇಳಿಲ್ಲ. ಬೇಡ್ತಾರೆ. ಏನಂತ? ಸುಖ ಬೇಕು, ಶಾಂತಿ ಬೇಕು. ಶಾಂತಿ ಕೊಡು, ಸುಖ ಕೊಡು, ಆನಂದ ಕೊಡು, ಈ ಸಮಸ್ಯೆ ಪರಿಹಾರ ಮಾಡಿಕೊಡು, ವಿಘ್ನದಿಂದ ದೂರ ಮಾಡು, ಕಾಯಿಲೆ ಗುಣ ಮಾಡು. ಯಾರ್ಥ ಬೇಡ್ತಾರೆ? ಭಗವಂತ. ಭಗವಂತನ ಹತ್ರ. ಯಾಕಂತಂದ್ರೆ ಆ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಶಕ್ತಿ, ಯೋಗ್ಯತೆ ಯಾರಲ್ಲಿದೆ? ಭಗವಂತನಲ್ಲಿ. ಭಗವಂತನ ಹತ್ರ. ನೋಡಿ, ಆತ್ಮ ಮನುಷ್ಯಾತ್ಮರತನೂ ಬೇಡ್ತದೆ, ಪಂಚತತ್ವನೂ ಬೇಡುತ್ತೆ, ಪರಮಾತ್ಮನ ಹತ್ರನೂ ಕೂಡ ಬೇಡ್ತಾರೆ. ಅದು ಹೆಚ್ಚಿನ ಜನ ಯಾರನ್ನು ಬೇಡ್ತಿದ್ದಾರೆ ಇವತ್ತು? ಭಗವಂತ. ಯಾಕೆ? ಪರಮಾತ್ಮನಲ್ಲಿ ಇರುವಂತಹ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಹೇಳುವಂಥದ್ದು ಅವರ ಸಂಸಾರದಲ್ಲಿ, ಅವ್ರ ಜೀವನದಲ್ಲಿ, ಹಣದಲ್ಲಿ, ಶಿಕ್ಷಣದಲ್ಲಿ, ಸಂಬಂಧದಲ್ಲಿ, ಪಂಚತತ್ವದಿಂದ ಅವರಿಗೆ ಸಿಗಲಿಲ್ಲ. ಅದಕ್ಕಾಗಿ ಅವ್ರೇನ್ ಮಾಡ್ತಿದ್ದಾರೆ? ಮೂರ್ತಿಯ ರೂಪದಲ್ಲಿ, ಫೋಟೋ ರೂಪದಲ್ಲಿ ಏನ್ ಮಾಡ್ತಿದ್ದಾರೆ? ಬೇಡ್ತಾ ಇದ್ದಾರೆ, ನನಗೆ ಕೊಡಿ ಅಂತ. ಹಾಗೆ ಭಗವಂತನತ್ತನ್ನು ಕೂಡ ನಾವು ಹೇಗೆ ಹೋದ್ವಿ? ಭಿಕ್ಷುಕನಾಗಿ ಹೋದ್ವಿ. ಆದರೆ ಭಗವಂತ ನಮ್ಮನ್ನು ಇವತ್ತು ಏನ್ ಮಾಡ್ತಿದ್ದಾರೆ? ರಾಜಕುಮಾರ. ಹಂಗಂದ್ರೆ ಎಲ್ಲದರಿಂದ ಮುಕ್ತ ಮಾಡಿ. ರಾಜಕುಮಾರ ಅಂತಂದ್ರೆ ರಾಜಕುಮಾರ ಅಲ್ಲಿ ಇದ್ದಾನೆ ಅಂದ್ಮೇಲೆ ರಾಜ ಒಬ್ಬನು ಇರ್ಬೇಕಾಯ್ತಲ್ವಾ? ರಾಜಕುಮಾರ ಯಾರು? ರಾಜನ ಮಗ. ರಾಜಕುಮಾರ ಯಾರು? ರಾಜನ ಮಗ. ಸರಿ, ರಾಜಕುಮಾರ ರಾಜನ ಮಗ ಅಂದ್ಮೇಲೆ ರಾಜನ ಆಸ್ತಿಗೆ ರಾಜಕುಮಾರನು ಕೂಡ ಅಧಿಕಾರಿ, ಹೌದೋ ಅಲ್ವೋ? ಹೌದು. ಹಾಗಿದ್ರೆ ಅವನು ತಮ್ಮ ತಂದೆಯ ಆಸ್ತಿಯನ್ನ ಅನುಭವಿಸಲಿಕ್ಕೆ ಅಪ್ಪನ ಹತ್ರ ಕೇಳ್ಬೇಕೋ, ಬೇಡಬೇಕೋ, ಕೂಗ್ಬೇಕೋ, ಅಳಬೇಕೋ? ಏನು ಮಾಡಬೇಕು? ಅಧಿಕಾರ ಇದೆ, ಅಧಿಕಾರ ಇದೆ ಅವನಿಗೆ ಅನುಭವಿಸ್ಲಿಕ್ಕೆ. ಓಕೆ, ಅನುಭವಿಸ್ಲಿಕ್ಕೆ ಮಾತ್ರ ಅಧಿಕಾರ ಇದೆಯೋ? ಯಾರಿಗೆ ಎತ್ತು ಕೊಡ್ಲಿಕ್ಕೂ ಅಧಿಕಾರ ಇದೆಯೋ? ಎತ್ಕೊಡೋದಕ್ಕೂ ಅಧಿಕಾರ ಇದೆ. ಯಾವಾಗ? ತಂದೆಗೆ ಸರಿಯಾಗಿ ತಂದೆಗೆ ಯೋಗ್ಯ ಮಗನಾದಾಗ. ತಂದೆಗೆ ಯೋಗ್ಯ ಮಗನ. ಅದಕ್ಕೆ ಬಾಬಾ ಕೆಲವೊಂದ್ಸಲ ಒಂದು ಉದಾಹರಣೆ ಹೇಳ್ತಾರೆ.
ಒಬ್ಬ ತಂದೆ ಮನೆಗೆ ಬರಬೇಕಾದ್ರೆ ಅರ್ಧ ಕೆಜಿ ದ್ರಾಕ್ಷಿ ತಗೊಂಡ್ ಬರ್ತಾನೆ. ಏನ್ ತಗೊಂಡ್ ಬರ್ತಾರೆ? ಅರ್ಧ ಕೆಜಿ ದ್ರಾಕ್ಷಿ. ದ್ರಾಕ್ಷಿ. ಅವನಿಗೆ 3 ಜನ ಗಂಡು ಮಕ್ಕಳು. ಎಷ್ಟು ಜನ ಗಂಡು ಮಕ್ಕಳು? 3 ಜನ. ಹಾ, 3 ಜನ ಗಂಡು ಮಕ್ಕಳು. ಊಟ ಆದ್ಮೇಲೆ ಅವರ ಪತ್ನಿ ಏನ್ ಮಾಡ್ತಾರೆ? ದ್ರಾಕ್ಷಿ ತೊಳೆದು ಬಿಟ್ಟು ಪತಿ ಕೈಲಿ ಕೊಡ್ತಾರೆ. ಓಕೆ, ಟಿವಿ ನೋಡ್ತಾ ಕುಂತಿರ್ತಾರೆ. ಸರಿ, ಅಲ್ಲಿ ಹಾಲಲ್ಲಿ ಅಲ್ಲಿ ಆ ವ್ಯಕ್ತಿ ಮಾತ್ರ ಇದ್ದಾನೆ, ಬೇರೆ ಯಾರು ಇಲ್ಲ. ಮೊದಲನೇ ಮಗ ಬರ್ತಾನೆ. ಸರಿನಾ? ಬಾಗಿಲು ಹಿಂಗ್ ಮುಖ ಎದುರುಗಡೆ ಮಾಡಿಬಿಟ್ಟು ಅಪ್ಪನ ನೋಡ್ತಾ ಇರ್ತಾರೆ. ಅಪ್ಪ ಗದರ್ಸ್ತಾನೆ, ಏನೋ ನೋಡ್ತಿದ್ಯಾ ಅಂತ. ಅವನು ಸಣ್ಣಕ್ಕೆ, ದ್ರಾಕ್ಷಿ ಬೇಕಿತ್ತು, ಸಣ್ಣಕ್ಕೆ ದ್ರಾಕ್ಷಿ ಬೇಕಿತ್ತು ಅಂತ ಬಾಯ್ಲಿ ಅಂತ ಹೇಳ್ತಾನೆ. ಬರ್ತಾನ, ದ್ರಾಕ್ಷಿ ಕೊಡ್ತಾನೆ. ದ್ರಾಕ್ಷಿ ತಗೊಂಡು ಓಡೋಗ್ಬಿಡ್ತಾನೆ. ನಾನು ಇರೋದೇ ಇಲ್ಲ ಎದುರುಗಡೆಗೆ. ಯಾಕೆ? ಭಯ. ಯಾಕೆ ಭಯ? ತಕ್ಕ ಮಗ ಅಲ್ವಲ್ಲ, ಹಾ, ತಂದೆಗೆ ಸರಿಯಾಗಿ ನಡ್ಕೊಂಡಿಲ್ವಲ್ಲ, ಅದಕ್ಕೆ ಭಯ. ಸ್ಕೂಲಿಗೆ ಸರಿ ಹೋಗೋದಿಲ್ಲ, ಮಾರ್ಕ್ಸ್ ಸರಿ ತಗೊಳ್ಳೋದಿಲ್ಲ, ಹೋಮ್ವರ್ಕ್ ಮಾಡೋದಿಲ್ಲ. ಎದುರುಗಡೆ ಕುಂದ್ಬಿಟ್ಟು ಮತ್ತೆ ಏನಾದ್ರು ಪ್ರಶ್ನೆ ಕೇಳಿಬಿಟ್ರೆ ಅಂತ ಏನ್ ಮಾಡೋದು? ಬರೋದು ಹೋಗೋದು. ಹಾಗೆ ಬೆಳ್ತಾರೆ. ಯಾವ ಮಕ್ಕಳು ಗುರುವಾರ ದಿನ ಬಂದ್ಬಿಟ್ಟು ಭೋಗ ತಿನ್ಬಿಟ್ಟು ಟಕ್ ಅಂತ ಓಡೋಗ್ತಾರೋ, ಮತ್ತೆ ಏನಾದ್ರು ಇದು ಬಿಟ್ರೆ, ಅಕ್ಕೋರ್ ಏನಾದ್ರು ಸೇವೆ ಹೇಳ್ಬಿಟ್ರೆ, ಮಿತಿದವರು ಯಾಕ್ರಿ ನಿನ್ನೆ ಬಂದಿಲ್ಲ ಅಂತ ಕೇಳ್ಬಿಟ್ರೆ ಅಂತ ಬಿಟ್ಟು ಏನ್ ಮಾಡೋದು? ಲೇಟಾಗಿ ಬಂದ್ಬಿಡೋದು. ಕ್ಲಾಸ್ ಮುಗೋಕ್ಕಿಂತ ಮೊದಲೇ ಏನಾಗ್ಬಿಡೋದು? ಓಡ ಹೋಗ್ಬಿಡೋದು. ಕೈಲಿ ಪ್ರಸಾದ ಸಿಕ್ಕಿದ ತಕ್ಷಣ ಏನ್ ಮಾಡೋಂಗಿಲ್ಲ, ಎದುರುಗಡೆ ಇರುವಂಗೆ ಇಲ್ಲ. ಓಕೆ, ಇವ್ರಿಗೆ ಆಸ್ತಿ ಸಿಗತ್ತೆ ಯಾವಾಗ? ಅಪ್ಪನ ಕೈಲಿ ಯಾವಾಗ ದ್ರಾಕ್ಷಿ ಇರ್ತದೆ ಅವಾಗ ಮಾತ್ರ ಇವ್ರು ಎದುರುಗಡೆ ಬರ್ತಾರೆ. ಬೇರೆ ಟೈಮಲ್ಲಿ ಎದುರುಗಡೆ ಬರೋದೇ ಇಲ್ಲ. ಯಾಕೆ ಹೇಳಿ? ತಂದೆ ಏನಾದ್ರು ಸೇವೆ ಹೇಳ್ಬಿಟ್ರೆ ಅಂತ. ಸರಿ, 7ನೇ ಮಗ ಬರ್ತಾನೆ. ಅಪ್ಪನ ಎದುರುಗಡೆ ಸೋಫಾ ಮೇಲೆ ಕುತ್ಕೊಳ್ತಾನೆ. ಅಪ್ಪನ ನೋಡ್ತಾ ಇರ್ತಾನೆ. ಕೇಳ್ತಾನೆ, ಏನು ಅಂತ. ದ್ರಾಕ್ಷಿ ಬೇಕು ಅಂತ. ಆವಾಗ ದ್ರಾಕ್ಷಿ ಕೊಡ್ತಾರೆ. ಎದುರುಗಡೆನೆ ತಿಂತಾ ಕುತ್ಕೊಂಡಿರ್ತಾನೆ. ಯಾರು? 2ನೇ ಮಗ. 2ನೇ ಮಗ. ದ್ರಾಕ್ಷಿನೂ ತಿಂತಾ ಇದ್ದಾನೆ, ಅಪ್ಪ ಜೊತೆ ಟಿವಿನೂ ನೋಡ್ತಾ ಇದ್ದಾನೆ. ಓಕೆ, ಅಪ್ಪನ ಎದುರುಗಡೆ ಯಾಕೆ ಕುತ್ಕೊಂಡಿದ್ದಾನೆ? ಅವ್ರು ಧೈರ್ಯ ಹೇಳಿದ್ದಾರೆ ಮೊಟ್ಟ ಧೈರ್ಯ ಇದೆ, ಭಯ ಧೈರ್ಯ ಇದೆ. ಇಲ್ಲ. ಅದಕ್ಕಾಗಿ ಸಮ್ಮುಖದಲ್ಲಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ದಾನೆ? ತಂದೆ ಕೊಟ್ಟಿರುವಂತ ಆಸ್ತಿಯನ್ನ, ಆಹಾರವನ್ನ, ದ್ರಾಕ್ಷಿಯನ್ನ ಸ್ವೀಕಾರ ಮಾಡ್ತಿದ್ದಾನೆ. ಸರಿನಾ? 3ನೇ ಮಗ ಬರ್ತಾನೆ, ಸಣ್ಣವನು. ಸರಿನಾ? ಅವನೇನ್ ಮಾಡ್ತಾನೆ? ತೊಡೆ ಮೇಲೆ ಕೂತ್ಕೊಂಡು ಸೀದಾ ಬಂದು ತೊಡೆ ಮೇಲೆ ಕೂತ್ಕೊಳ್ತಾನೆ. ಕುತ್ಕೊಂಡ್ಬಿಟ್ಟು ಅಪ್ಪನ ಕೈಲಿರೋ ತಟ್ಟೆನೇನ್ ಮಾಡ್ತಾನೆ? ತಗೊಂಡು ಎತ್ಕೊಳ್ತಾನ. ಅವ್ನು ಬೇಡೋದಿಲ್ಲ, ಅವನು ಏನು ಬಿಡೋದಿಲ್ಲ, ಎತ್ಕೊಳ್ತಾನೆ. ಓಕೆ, ದ್ರಾಕ್ಷಿ ಯಾರ್ದು? ಅಪ್ಪಂದು. ತಟ್ಟೆ ಯಾರ್ದು? ಅಪ್ಪಂದು. ಅಪ್ಪಂದು. ತಂದಿದ್ ಯಾರು? ಅಪ್ಪನ. ಈಗ ಯಾರ ಕೈಯಲ್ಲಿದೆ? ಮಗನ ಕೈ. ಹಾ, ಈಗ ಅಪ್ಪನಿಗೆ ದ್ರಾಕ್ಷಿ ಬೇಕು ಅಂದ್ರೆ ಅಪ್ಪ ಏನ್ ಮಾಡ್ಬೇಕು? ಮಗನ ಹತ್ರ ಕೇಳ್ಬೇಕು. ಬೇಡ್ಬೇಕು, ನನ್ಗೊಂದು ದ್ರಾಕ್ಷಿ ಕೊಡಪ್ಪ ಅಂತ. ನಾನು ಕೊಟ್ಟರೆ ಮಾತ್ರ ತಿನ್ಬೇಕು, ಇಲ್ಲ ಅಂದಿಲ್ಲ. ಅಲ್ವಾ? ಹಾ. ಈಗ ಹೇಳಿ, ಭಿಕ್ಷುಕ ಯಾರು, ರಾಜಕುಮಾರ ಯಾರು? ಭಿಕ್ಷುಕರು ಯಾರು, ರಾಜಕುಮಾರ ಯಾರು? ಮಗನೇ ರಾಜ್ಕುಮಾರ. 3 ಜನ ಮಕ್ಕಳೇನೆ. ಇಲ್ಲಿ ಭಿಕ್ಷುಕರು ಯಾರು, ರಾಜಕುಮಾರ ಯಾರು? ಅವರಿಬ್ರು ಮಡಿಲಲ್ಲಿ ಕೂತ್ಕೊಂಡಿರೋನೆ ರಾಜ್ಕುಮಾರ. ಹಾ, 3 ಜನರಿಗೆ ಆಸ್ತಿ ಸಿಕ್ಕಿದೆ ತಾನೆ? ಸಿಕ್ಕಿದೆ. ಹಾ, ಅವ್ರು ಕೇಳ್ಬಿಟ್ಟು ತಗೊಂಡಿದ್ದಾರೆ. ಇವನು ಅಧಿಕಾರದಿಂದ ಕೇಳಿದ್ದೀರ ತಗೊಂಡ ಅಲ್ವಾ? ಅಪ್ಪ ಕೇಳ್ತಾರೆ, ಮಗ ನನಗೊಂದು ದ್ರಾಕ್ಷಿ ಕೊಡು ಅಂತ. ನಾನ್ ಕೊಡೋದಿಲ್ಲ ಅಂತ ಜಗಳ ಮಾಡ್ತಾನೆ. ಯಾರು? ರಾಜ್ಕುಮಾರ್. ಮಗನ ಅವಾಗ ಮಗನಿಗೆ ತಂದೆ ಏಟು ಕೊಡ್ತಾರೋ, ಮುದ್ದು ಮಾಡ್ತಾರೋ? ಮುದ್ದು ಮಾಡ್ತಾರೆ. ಮುದ್ದು ಮಾಡ್ತಾರೆ. ತಂದೆ ಆಸ್ತಿಯನ್ನೇ ಅವನಿಗೆ ಕೊಡೋದಿಲ್ಲ ಅಂದ್ರೆ ಮುದ್ದು ಮಾಡ್ತಾರೆ. ಅವನ್ಯಾರು? ರಾಜಕುಮಾರ್. ಈಗ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಭಗವಂತನ ಜೊತೆ ರಾಜಕುಮಾರನು ಭಗವಂತ ಶಾಂತಿ ಕೊಡಪ್ಪ, ಸುಖ ಕೊಡಪ್ಪ, ಕಷ್ಟ ದೂರ ಮಾಡಪ್ಪ ಅಂತಂದ್ರೆ ನೀವ್ಯಾರು? ಭಿಕ್ಷೆ. ಬಾಬನ ಕಿರಣ ಬರ್ತಾ ಇದೆ, ಮೇಲೆ ಬರ್ತಾ ಇದೆ, ನನಗೆ ಶಾಂತಿ ಅನುಭವ ಆಗ್ತಾ ಇದೆ, ಬಾಬಾ ಎದುರುಗಡೆಗಿದ್ದಾರೆ. ನೀವ್ಯಾರು? ಭಿಕ್ಷುಕರು. 2ನೇ ಅವರು. ಮೊದಲನೇ ಅವನು ಬಿಡ್ತಾ ಇರ್ತಾನೆ ಅಲ್ವಾ? ತಗೊಂಡ ತಕ್ಷಣ ಏನ್ ಮಾಡ್ಬಿಡ್ತಾನೆ? ಓಡೋಗ್ತಾನೆ. ಹಂಗಂದ್ರೆ ಒಂದ್ ಸಮಸ್ಯೆ ಬರುತ್ತಾ? ಬಾಬನ್ ಮನೆಗೆ ಬರ್ತಾರೆ, ಸಮಸ್ಯೆ ಪರಿಹಾರ ಆಯ್ತಾ? ಓಂ ಶಾಂತಿ, ಸುದ್ದಿನೇ ಇಲ್ಲ. ಮತ್ತವ್ರು ಬರ್ಬೇಕಂದ್ರೆ ಮತ್ತವ್ರಿಗೆ ಸಮಸ್ಯೆ ಬರುತ್ತೆ. ಸರಿ, ಆ ಸಮಸ್ಯೆಗೋಸ್ಕರ ಮಾತ್ರ ಬರೋರು. ಅದಾದ್ಮೇಲೆ ಮತ್ತೆ ಇಲ್ವೇ ಇಲ್ಲ. ಸರಿ,
ಎರಡನೇವ್ರು ಹೇಗೆ? ಬಾಬನ ಶಾಂತಿ ಸುಖವನ್ನ ಏನ್ ಮಾಡ್ತಿರ್ತಾರೆ? ಅನುಭವ ಮಾಡ್ತಾ ಇರ್ತಾರೆ. ಮೂರನೇವರು ಅವ್ರು ಸದಾ ಬಾಬನ ಜೊತೆಲಿ ಇರ್ತಾರೆ, ಬೇರೆಯವ್ರಿಗೆ ಕೊಡಲಿಕ್ಕೆ, ಸ್ವಂತ ಅನುಭವಿಸ್ಲಿಕ್ಕಲ್ಲ. ಯಾಕೆ ಇರ್ತಾರೆ ಅವರು? ಬೇರೆಯವರಿಗೆ ಕೊಡಲಿಕ್ಕೆ. ಅವರು ಹಿಂದ್ಗಡೆಗೆ ಬಾಬಾ ಇಡ್ತಾರೆ. ಬಾಬಾ ಅವ್ರ ಮೂಲಕ ವಿಶ್ವಕ್ಕೆಲ್ಲರಿಗೂ ಕೂಡ ಏನ್ ಮಾಡ್ತಾ ಇರ್ತಾರೆ? ಕೊಡ್ತಾ ಇರ್ತಾರೆ. ಆವಾಗ ಅವರು ತಂದೆ ಹತ್ರ ಹೋಗ್ಲಿಕ್ಕೆ, ತಂದೆ ಹತ್ರ ಪರ್ಮಿಷನ್ ತಗೊಳ್ಬೇಕಾದಂತ ಅಧಿಕಾರ, ಅವಶ್ಯಕತೆ ಸರಿ. ರಾಜಕುಮಾರ ಎಲ್ಲಿ ಕುತ್ಕೊಳ್ಬಹುದು, ಎಲ್ಲಿ ಕುತ್ಕೊಳ್ಳುವಂಗಿಲ್ಲ, ಎಲ್ಲಿ ಹೋಗ್ಬೋದು, ಎಲ್ಲಿ ಹೋಗುವಂಗಿಲ್ಲ. ಎಲ್ಲ ಕಡೆ ರಾಜನಿರುವಂತ ಅಂತಃಪುರಕ್ಕೆ ರಾಜಕುಮಾರನಿಗೆ ಹೋಗ್ಲಿಕ್ಕೆ ಅನುಮತಿ ಇದೆಯೋ ಇಲ್ವೋ? ಇದೆ. ಯಾರ್ದಾರ ಪರ್ಮಿಷನ್ ತಗೊಳ್ಬೇಕಾ? ಇಲ್ಲ. ಸರಿ. ರಾಜ ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದಾನೆ. ಆವಾಗ ರಾಜನ ಸಿಂಹಾಸನದ ಜೊತೆಗೆ ಅವನ ಮಡಿಲಲ್ಲಿ ಕುತ್ಕೊಳ್ಳಿಕ್ಕೆ ಮಗನಿಗೆ ಅಧಿಕಾರ ಇದೆಯೋ ಇಲ್ವೋ? ಇದೆ. ಸರಿ. ಪತ್ನಿಗೆ ಅಧಿಕಾರ ಇದೆಯಾ? ಇಲ್ಲ. ಇಲ್ಲ. ಈಗ ಸಿಂಹಾಸನದ ಮೇಲೆ ರಾಜ ಇಲ್ಲ, ಮಗನಿಗೆ ಕುತ್ಕೊಳ್ಳಿಕ್ಕೆ ಅಧಿಕಾರ ಇದೆಯೋ ಇಲ್ವೋ? ಇದೆ. ರಾಜ್ಯಭಾರ ಮಾಡ್ತಾನೋ ಬಿಡ್ತಾನೋ ಅದೇನು ಸಮಸ್ಯೆ ಏನಿಲ್ಲ. ಆ ಸಿಂಹಾಸನದ ಮೇಲೆ ರಾಜಕುಮಾರ ಕುತ್ಕೊಂಡ್ರೆ ಅದು ಅಪರಾಧ ಅಲ್ಲ. ಬೇರೆ ಯಾರ್ದು ಸಿಂಹಾಸನ ಟಚ್ ಮಾಡಿದ್ರು ಕೂಡ ಏನಾಗ್ಬಿಡ್ತದೆ? ಅದು ಅಪರಾಧ ಆಗ್ತದೆ. ಈಗ ಭಗವಂತನ ಪ್ರಶ್ನೆ, ನಿಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ ಹೇಗಿದೆ? ಟಕ್ ಅಂತ ಹೋಗ್ಬಿಟ್ಟು, ಈಗ ಬಾಬಾ ಇದ್ದಾರೆ, ಬಾಬಾ ಎಲ್ಲಿದ್ದಾರೆ? ಸರಿ. ಈಗ ಬಾಬನ ಹತ್ರ ಮಾತಾಡ್ಸ್ಲಿಕ್ಕೆ ಹೋಗ್ತೀರಾ, ಎಲ್ಲೋ ಕೂತ್ಕೊಳ್ತೀರಾ? ಮಡ್ಲಲ್ಲೇ ಕೂತ್ಕೊಳ್ತಿರೋ, ಎದುರುಗಡೆ ಕೂತ್ಕೊಳ್ತಿರೋ, ಪಕ್ಕದಲ್ಲಿ ಕೂತ್ಕೊಳ್ತಿರೋ ಅಂತ ಏನ್ ಮಾಡ್ಕೊಳ್ಳಿ. ಸರಿ. ನೀವು ಮಡಿಲಲ್ಲಿ ಕೂತ್ಕೊಳ್ಳಿಕ್ ನೀವು ರೆಡಿ ಇದ್ದೀರಾ? ಕುಳಿಸ್ಲಿಕ್ಕೆ ಅವನ್ ರೆಡಿ ಇದ್ದಾನ? ಅಷ್ಟು ಸ್ವಚ್ಛವಾಗಿದ್ರೆ ಮಾತ್ರ ಏನಾಗತ್ತೆ, ನಿಮ್ಮನ್ನ ಕುಳಿಸ್ತಾನೆ ಅಲ್ವಾ? ಎಷ್ಟೋ ಸಲ ನಾವು ಪರಮಧಾಮದಲ್ಲಿ ಬಾಬನ ಜೊತೆಲಿ ಇದ್ದೀವಿ, ಮಿಲನ ಮಾಡ್ತಿದೀವಿ, ಸಂಗಮ ಯುಗದಲ್ಲಿ ಇದ್ದೀವಿ ಅಂತ ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡ್ತೀವಿ, ರಿಪಿಟೇಷನ್ ಮಾಡ್ತೀವಿ ಆದ್ಮೇಲೆ ಅದರಲ್ಲಿ ಅನುಭವ ಆಗ್ತಾ ಇರೋದಿಲ್ಲ. ಯಾರ ಜೊತೆ ನೀವು ಸಂಗಮ ಮಾಡಿದಿರೋ ಅವರ ಒಂದು ಶಕ್ತಿಯ ಅನುಭವ ಆಗ್ತಾ ಇರೋದಿಲ್ಲ. ಯಾಕೆ? ಸ್ವಚ್ಛತೆ ಇಲ್ಲ. ಯಾಕೆ ನಾಗರತ್ನಕ್ಕ? ನಾಗರತ್ನಕ್ಕ ಹೇಳಿ ಉತ್ತರ. ನೀವು ಬಾಬನ ಹತ್ರ ಹೋಗಿದ್ದೀರಾ, ನಾನು ಬಾಬನ ಜೊತೆ ಇದ್ದೀನಿ ಅಂತ ಹೇಳ್ತಿದ್ದೀರಿ, ಅದ್ರ ಅನುಭವ ಆಗ್ತಾ ಇಲ್ಲ. ಯಾಕೆ? ತುಂಬಾ ಸಮಯ ಅಲ್ಲಿ ಇಲ್ಲ. ಯಾಕಂದ್ರೆ ಬಿಟ್ಟು ಬರ್ತಾ ಇದೆ. ನೀವು ಎದುರುಗಡೆಗೆ ಹೋದ್ರೂ ಕೂಡ ಬಾಬಾ ಇನ್ನೂ ಮಡಿಲಲ್ಲಿ ಎತ್ಕೊಂಡಿಲ್ಲ. ನೀವು ಹೋಗ್ಬಿಟ್ಟು ಕೈ ಹಿಂಗ್ ಮಾಡಿದಿರಿ, ಎತ್ಕೊಳ್ಳೆ ಅಂತ. ಅವ್ನು ಎತ್ಕೊಳ್ಬೇಕಂತ ಹೇಳ್ಬಿಟ್ಟು ಏನಿದೆ, ಅವ್ನು ನಿಮ್ಮನ್ನ ಎತ್ಕೊಳ್ತಾ ಇಲ್ಲ. ಕಾರಣ ಕ್ಲೀನ್ ಇಲ್ಲ. ಅವ್ನು ಬ್ಯೂಸಿ ಇದ್ದಾನೆ, ಫೋನಲ್ಲಿ ಮಾತಾಡೋದು ಎಲ್ಲೋದು ಬ್ಯೂಸಿ ಇದ್ದಾನೆ, ಬೇರೆ ಯಾರನ್ನೋ ಎತ್ಕೊಂಡ್ಬಿಟ್ಟಿದ್ದಾನೆ, ನಿಮ್ಗಿಂತ ಕ್ಲೀನ್ ಆಗಿರೋದು. ಅದಕ್ಕಾಗಿ ನಿಮ್ಮನ್ನ ಏನ್ ಮಾಡ್ತಾ ಇಲ್ಲ ಅವನು. ಅಂದ್ರೆ ನಿಮ್ಮನ್ನ ಎತ್ಕೊಳ್ತಾ ಇಲ್ಲ ಅಂತಂದ್ರೆ ನಿಮ್ಮನ್ನ ಸೇವೆಗೆ ಅವನು ಉಪಯೋಗ ಆಗಿದ್ರೆ ಭಗವಂತನಿಗೆ ಮಕ್ಕಳ ಅವಶ್ಯಕತೆ ಇದೆಯೋ ಇಲ್ವೋ? ವಿಶ್ವದಲ್ಲಿ ಎಷ್ಟೋ ಜನ ಬೊಬ್ಬೆ ಹೊಡಿತಾ ಇದಾರೆ, ಬೇಕು 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 ಅಂತ ಅಷ್ಟೇ ಡಿಮಾಂಡ್ ಇದೆ. ಅವಾಗ ಮಕ್ಕಳ ತೀರಾ ಅವಶ್ಯಕತೆ ಬಾಬನಿಗಿದೆ. ಅದು ನಿಮ್ಮನ್ನ ಅವರು ಎತ್ಕೊಳ್ತಾ ಇಲ್ಲ, ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಗಿಂತ ಚೆನ್ನಾಗಿರೋ ವ್ಯಕ್ತಿ ಅವನಿಗೆ ಆ ದಿನ ಸಿಕ್ಕಿದೆ. ನಿರ್ಮಲ ಭಾವ, ನಿಸ್ವಾರ್ಥ ಭಾವ, ನಿರ್ಭಯ, ಅವನ ಸಂಸ್ಕಾರಕ್ಕೆ ಮಿಲನವಾಗುವಂತ ಅನ್ಕಂಡೀಷನಲ್ ಇರುವಂತ ಬೇರೆ ವ್ಯಕ್ತಿ ಇರುವಂತ ಕಾರಣದಿಂದ ಅವನನ್ನು ಉಪಯೋಗ ಮಾಡಿಬಿಟ್ಟು ಆ ಕೆಲಸವನ್ನು ಅವರೇನ್ ಮಾಡ್ತಿದ್ದಾರೆ, ಮಾಡ್ಕೊಳ್ತಾ ಇದ್ದಾರೆ. ನಾವು ಬಾಬನ ಹತ್ರ ಹೋದ ತಕ್ಷಣದಲ್ಲಿ ನನಗೆ ಅನುಭವ ಆಗ್ಲಿ ಸ್ಟಾರ್ಟ್ ಆಗತ್ತಾ ಅಂತದೇನರ್ಥ? ನೀವೇನಾಗಿದ್ದೀರಿ? ರಾಜಕುಮಾರ. ಯಾವ್ದೋ ಒಂದು ದೊಡ್ಡ ವ್ಯಕ್ತಿ ಹತ್ರ ನೀವು ಮಾತಾಡ್ಲಿಕ್ಕೆ ಹೋಗ್ತೀರಾ, ಒಳಗಡೆ ತಕ್ಷಣ ಬಿಟ್ಬಿಡ್ತಾರಾ? ಏನ್ ಮಾಡ್ತಾರೆ? ಇರಿ, ಒಳಗಡೆ ಯಾರೋ ಮಾತಾಡ್ತಿದ್ದಾರೆ, ಅವ್ರದ್ದಾದ್ಮೇಲೆ ಇಷ್ಟು ಜನ ಕ್ಯೂನಲ್ಲಿ ಇದ್ದಾರೆ, ಆಮೇಲೆ ನಿಮ್ಮನ್ನ ಒಳಗಡೆ ಬಿಡ್ತೀವಿ ಅಂತ ಹೇಳ್ತಾರೆ. ಹೌದಾ? ಮಗ ಕ್ಯೂನಲ್ಲಿ ನಿಂತ್ಕೊಳ್ತಾನ? ಏನ್ ಮಾಡ್ತಾನೆ? ಹಾಗೆ ನೀವು ಯೋಗ ಅಂದ ತಕ್ಷಣದಲ್ಲಿ ನಿಮ್ಗೆ ಅನುಭವ ಆಗ್ತಾ ಇದೆ ಅಂತಂದ್ರೆ ನೀವ್ಯಾರು? ರಾಜಕುಮಾರ. ಓಕೆ. ಬಾಬಾ ಯಾರನ್ನ ರಾಜಕುಮಾರನನ್ನಾಗಿ ಮಾಡ್ಕೊಳ್ತಾರೆ? ಯಾರನ್ನಾಗಿ ಮಾಡ್ಕೊಳ್ತಾರೆ ರಾಜಕುಮಾರನನ್ನಾಗಿ? ಯಾರು ಆಜ್ಞಾಕಾರಿಯಾಗಿ ನೋಡಿ.
ಹಾ, ಯಾರು ನನಗೆ ಶಾಂತಿ ಬೇಕು ಸುಖ ಬೇಕು ಅಂತ ಹೇಳ್ತಾರೋ ಅಂತವ್ರನ್ನ ಬಾಬಾ ರಾಜ್ಕುಮಾರ ಮಾಡ್ಕೊಳಲ್ಲ. ಬಾಬಾ ಯಾರನ್ನ ಮಾಡ್ಕೊಳ್ತಾರ ಅಂತಂದ್ರೆ ಬಾಬಾ ನನ್ನ ಮೂಲಕ ಎಲ್ಲರಿಗೂ ಕೊಡು ಅಂತ ಹೇಳ್ಬೇಕು. ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅಲ್ಲ, ವಿಶ್ವಕ್ಕೆ ಕೊಡು ಅಂತ ಹೇಳ್ಬೇಕು. ಅಂತವ್ರನ್ನ ಬಾಬಾ ಏನ್ ಮಾಡ್ತಾರೆ? ರಾಜ್ಕುಮಾರ್. ಯಾಕಂತಂದ್ರೆ ನೋಡಿ, ಒಬ್ಬ ರಾಜನಿಗೆ ತುಂಬಾ ಜನ ಮಕ್ಕಳಿದ್ರು ಕೂಡ ಎಲ್ಲರನ್ನೂ ಕೂಡ ರಾಜ ಎಲ್ಲಾ ಮಕ್ಕಳನ್ನು ಕೂಡ ತನ್ನ ನಂತರದಲ್ಲಿ ರಾಜ್ಯ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ರಾಜಕುಮಾರ್ ಎಷ್ಟೇ ಜನ ಇದ್ರು ಕೂಡ ರಾಜ ಇರೋದು ಒಬ್ಬನೇ ಅಲ್ವಾ? ಹೌದು. ಅವಾಗ 10 ಜನ ಇದ್ದಾಗ ಒಬ್ಬರನ್ನ ಮಾತ್ರ ಏನ್ ಮಾಡ್ತಾರೆ, ತನ್ನ ನಂತರದಲ್ಲಿ ಸಿಂಹಾಸನದ ಕುತ್ಕೊಳ್ಳಿಕ್ಕೆ ಅವ್ರನ್ನ ಏನ್ ಮಾಡ್ತಾರೆ, ಯೋಗ್ಯರನ್ನಾಗಿ ಮಾಡ್ತಾರೆ ಅಲ್ವಾ? ಯಾರನ್ನ ಮಾಡ್ತಾರೆ? ಯಾರು ತಂದೆಯ ಮಾತನ್ನ ಕೇಳ್ತಾರೆ. ಹಾಗೆ ಸಂಗಮ ಯುಗದಲ್ಲಿ ಈಗಲೂ ಕೂಡ ನಾವು ಭಗವಂತನ ಹತ್ರ ಬೇಡ್ತಾ ಇದ್ದೇವೋ ಅಥವಾ ರಾಜಕುಮಾರ ಆಗಿದ್ದೀವೋ? ಇವಾಗೂ ಬೇಡ. ಇನ್ನೇ ಒಂದು ಮುರಳಿಲಿ ಬಾಬಾ ಹೇಳಿದ್ರು ಭಾನುವಾರ, ಲವಲೀನ್ ಮತ್ತು ಲವಲಿ ಅಂತಂದ್ರು. ಲವಲೀನ್ ಅಂತಂದ್ರೆ ಏನು? ಬಾಬನ ಪ್ರೀತಿಲಿ ಏನಾಗಿರೋದು? ಏನಾಗಿರೋದು? ಮುಳುಗೋಗಿರೋದು. ಯಾವ ರೀತಿಯಲ್ಲಿ? ಲವಲೀನವಾಗಿ. ಯಾವ ರೀತಿಯಲ್ಲಿ ಬಾಬನ ಪ್ರೀತಿಯಲ್ಲಿ ಮುಳುಗೋಗಿರ್ಬೇಕು? ಜ್ಞಾನ ರತ್ನಗಳ ಜೊತೆಲಿ ಪ್ರೀತಿಯಲ್ಲಿ ಆ ನೆನಪು. ನೆನಪು. ನೋಡಿ, ಮೊನ್ನೆ ಮುರಳಿ ಒಂದು ಸೀಕ್ರೆಟ್ ಏನಿತ್ತು ಅಂತಂದ್ರೆ, ಲವ್ಲೀನ್ ಅಂತಂದ್ರೆ ಬಾಬನ ಜೊತೆಲಿ ಇದ್ದೇನೆ, ಬಾಬನ ಮಡಿಲಲ್ಲಿ ಇದ್ದೇನೆ, ಬಾಬಾ ನನ್ನ ಪ್ರೀತಿ ಮಾಡ್ತಿದ್ದಾರೆ, ಅದಲ್ಲಿ ಲವ್ಲೀನ್ ಆಗೋದು ಬೇರೆ. ಬಾಬನ ಮಡಿಲಲ್ಲಿ ಇದ್ದೀರಿ, ಇವಾಗ ನೋಡಿ ಒಂದು ಸಣ್ಣ ಮಗು ಅಮ್ಮನ ಮಡಿಲಲ್ಲಿದೆ. ಲವ್ಲೀನ್ ಅಂತಂದ್ರೇನು? ಮಗುವನ್ನು ಮುದ್ದು ಮಾಡ್ತಾ ಇದ್ದಾರೆ, ಹಾಲು ಕುಡಿಸ್ತಾ ಇದ್ದಾರೆ, ಅಪ್ಪುಗೆ ಮಾಡ್ತಿದ್ದಾರೆ, ತಿಂಡಿ ತಿನ್ನಿಸ್ತಾ ಇದ್ದಾರೆ. ಅವಾಗ ಮಗು ಮತ್ತು ತಾಯಿ ಹೆಂಗಿರ್ತಾರೆ? ಲವಲೀನವಾಗಿ. ಇದನ್ನ ತಾನೇ ಮೊನ್ನೆ ಬಾಬಾ ಮುರಳಿಲಿ ಹೇಳಿದ್ದು, ಹೌದಲ್ಲ? ಹೌದಣ್ಣ. ಎಸ್ ಆರ್ ನೋ? ನೋ. ಬಾಬಾ ಆ ಲವ್ಲಿನ ಹೇಳಲೇ ಇಲ್ಲ. ಮೊನ್ನೆ ಮುರಳಿ ಬಗ್ಗೆ ನಾನು ಹೇಳ್ತಾ ಇರೋದು. ಮೊನ್ನೆ ಮುರಳಿ ಬಾಬಾ ಏನ್ ಹೇಳ್ತಾರೆ, ಇಲ್ಲಿ ತಾಯಿ ಮಗುವಿನ ಜೊತೆಗೆ ಒಬ್ರು ಇನ್ನೊಬ್ರು ಪ್ರೀತಿ ಮಾಡುವಂತ ಲವಲೀನ ಸ್ಥಿತಿಯಲ್ಲ. ಅಪ್ಪ ಮಾವಿನ ಹಣ್ಣು ತಂದಿದ್ದಾರೆ, ಮಗ ಅಪ್ಪ ಸೇರ್ಬಿಟ್ಟು ಎಲ್ಲರಿಗೂ ಮಾವಿನ ಹಣ್ಣು ಕೊಡೋದಲ್ಲಿ ಲವಲೀನ ಆಗ್ಬೇಕು. ಯಾವ್ದಲ್ಲಿ? ಕೊಡೋದಲ್ಲಿ. ವಿಶ್ವ ಕಲ್ಯಾಣ ಬಾಬಾದಲ್ಲಿ ವಿಶ್ವ ಕಲ್ಯಾಣ ಅಂದ್ರೆ ತಂದೆಯ ಏನು ಉದ್ದೇಶ ಇದೆ, ತಂದೆಯ ಒಂದು ಇಚ್ಛೆ ಏನಿದೆ, ತಂದೆಯ ಏನೋ ಪಾತ್ರ ಇದೆ, ತಂದೆಯ ಕರ್ತವ್ಯ ಇದೆ, ಅದರಲ್ಲಿ ಮಕ್ಕಳು ಸಹಯೋಗಿ ಆಗಬೇಕು. ಅದರಲ್ಲಿ ದೇನೇ ಮೇ ಲವಲೀನ್. ಯಾವ್ದಲ್ಲಿ? ನಾನ್ ತಿನ್ನೋದಲ್ಲಿ, ನಾನ್ ಅನುಭವಿಸೋದಲ್ಲ. ಯಾವ್ದಲ್ಲಿ ಲವಲೀನ? ಕೊಡೋದ್ರಲ್ಲಿ. ಭಗವಂತನ ಶಕ್ತಿನ ವಿಶ್ವದ ಎಲ್ಲರಿಗೂ ಕೊಡೋದಲ್ಲಿ ತಂದೆ ಮಕ್ಕಳು ಇಬ್ಬರೂ ಸೇರಿಬಿಟ್ಟು ಏನಾಗಬೇಕು, ಅದಲ್ಲಿ ಲವಲೀನರಾಗಿರಬೇಕೆ ಹೊರತು ನಾನು ಮಡಿಲಲ್ಲೋದೆ ನನಗೆ ಬಾಬಾ ಕೊಡ್ತಿದ್ದಾರೆ ನಾನ್ ತಿಂತಾ ಇದ್ದೇನೆ, ಅದು ಹಳೆ ಸ್ಟೈಲ್. ಯಾಕಂದ್ರೆ ನೀವು ದೊಡ್ಡವರಾಗಿದ್ದೀರಲ್ಲ ಇವಾಗ. ಅಪ್ಪನಿಂದ ತಾನು ತಿನ್ನೋದಲ್ಲಿ ಲವಲೀನ ಆಗ್ಬೇಕು, ಬೇರೆಯವ್ರಿಗೆ ಹಂಚೋದಲ್ಲಿ ಲವಲೀನ ಆಗ್ಬೇಕು. ಹಂಚೋದ್ರಲ್ಲಿ ಲವಲೀನ ಆಗ್ಬೇಕು. ಲವಲೀನ ಅಂತಂದ್ರೆ ಆ ಕರ್ಮದಲ್ಲಿ ಸಂಪೂರ್ಣವಾಗಿ ನಾನು ತೊಡಗಿಸಿ ಆ ಸುಖವನ್ನ ಏನ್ ಮಾಡುವಂಥದ್ದು, ಅನುಭವಿಸೋದು. ಈಗ ಹೇಳಿ, ಬಾಬಾ ಅವನ ಮಡಿಲಲ್ಲಿ ಹೋಗ್ಬಿಟ್ಟು ನಾನ್ ತಿಂದ್ರೆ ಬಾಬಾ ನಮ್ಮನ್ನ ಮಡಿಲಲ್ಲಿ ಇಟ್ಕೊಳ್ತಾರೋ, ಬೇರೆಯವ್ರಿಗೆ ಕೊಡುವಂತ ಮಕ್ಕಳಿಗೆ ಲವಲೀನ ಮಡಿಲಲ್ಲಿ ಇಟ್ಕೊಂಡ್ಬಿಟ್ಟು ತುಂಬಾ ಮುದ್ದು ಮಾಡ್ತಾರ. ಕೊಡೋದಿದ್ರೆ ಲವಲೀನ ಅಲ್ಲ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಇವತ್ತಿನ ದಿನದಲ್ಲಿ ಬೇರೆಯವ್ರಿಗೆ ಕೊಡಬೇಕಾದಂತ ಸಂದರ್ಭದಲ್ಲಿ ಮಗು ನಾನ್ ಇಲ್ದಿದ್ರು ಕೂಡ ನೀನೇನ್ ಮಾಡ್ಬೇಕು, ಅವರಿಗೆ ಎತ್ತು ಕೊಡ್ಬೇಕು. ನಾನು ಮನೇಲಿ ಇಲ್ಲ, ನನ್ ಜೊತೆಗೆ ಇದ್ದು ಪ್ರಾಕ್ಟೀಸ್ ಆಗ್ಬಿಟ್ಟು ಏನಾಗುತ್ತೆ, ನನಗೆ ಒಂದ್ ಬರ್ಲಿಕ್ಕೆ 10 ನಿಮಿಷ ಲೇಟ್ ಆಗ್ಬೋದು, ನಾನು ಇವತ್ತು ಬಂದಿಲ್ಲಪ್ಪ, ಅದನ್ನು ಕೂಡ ನೀನೇನು ನನ್ನ ಕೆಲಸವನ್ನ ಏನ್ ಮಾಡ್ತಾ ಇರ್ಬೇಕು, ಮಾಡ್ತಾ ಇದ್ದಾಗ ಆ ನಂತರದಲ್ಲಿ ಬಂದಿರುವಂತ ಆ ಅಪ್ಪ ನಮ್ಮನೇನ್ ಮಾಡ್ತಿರ್ತಾನೆ, ಮುದ್ದು ಮಾಡ್ತಾ ಇರ್ತಾನೆ. ಅಪ್ಪ ಕೊಡೋದಿಲ್ಲ, ಕೊಡುವುದ್ಯಾರು? ನಾನು ಕೊಡ್ತಾ ಇರ್ತಾನೆ. ಯಾರ ಆಸ್ತಿ? ಆ ಅಪ್ಪನ ಆಸ್ತಿ ಕೊಡಬೇಕಾದ್ರೆ ಅಪ್ಪ ಕೊಡುವಂತ ಮುದ್ದಿನ ಕಡೆನೂ ನನ್ನ ಗಮನ ಇಲ್ಲ. ಅರ್ಥ ಆಗ್ತಿದೆ ನಿಮ್ಗೆ? ಅಪ್ಪ ಬಂದ್ಬಿಟ್ಟು ನಿಮ್ಗೆ ಏನು ಮಡಿಲಲ್ಲಿ ಇಟ್ಟಿದ್ದಾರೆ, ನಿಮ್ಮ ವೈಯಕ್ತಿಕವಾದಂತಹ ಒಂದು ಸ್ನೇಹದ ಭಾವುವಿನ ಸುಖವನ್ನ ಅನುಭವ ಮಾಡ್ಲಿಕ್ಕೂ ಕೂಡ ನಿಮ್ಮಲ್ಲಿ ಗಮನ ಇಲ್ಲ. ನಿಮ್ಮ ಆಸಕ್ತಿ, ನಿಮ್ಮ ಇಚ್ಛೆ, ನಿಮ್ಮ ಉದ್ದೇಶ ಏನಿದೆ, ಬೇರೆಯವರಿಗೆ ಕೊಡೋದಲ್ಲಿ ನೀವೇನಾಗ್ಬಿಟ್ಟಿದ್ದೀರಿ, ಅವಾಗ ನೀವೇನಾದ್ರಿ ರಾಜಕುಮಾರ. ರೈಟ್? ರಾಜ ಅಲ್ಲ, ನೀವ್ಯಾರು? ರಾಜಕುಮಾರ. ಇಂತಹ ಮಕ್ಕಳ ಅವಶ್ಯಕತೆ ಇದೆ. ಅದಕ್ಕಾಗಿ ಬಾಬಾ ಕೇಳ್ತಿದ್ರೆ, ಮಕ್ಕಳೇ ಯಾವಾಗ ನೀವು ಈ ರೀತಿ ಸೇವೆಗೆ ನೀವು ನಿಮಿತ್ತರಾಗ್ತಿರೋ ಆವಾಗ ನನ್ನ ಹತ್ರ ಆಗ್ಲಿ,
ಪಂಚತತ್ವಗಳ ಹತ್ರ ಆಗ್ಲಿ, ಯಾವುದೇ ಮನುಷ್ಯಾತ್ಮರ ಹತ್ರ ಆಗ್ಲಿ ಹೀಗೆ ಹೋಗುವಂತ ಅವಶ್ಯಕತೆ ಅನಿವಾರ್ಯತೆ ಇಲ್ಲ. ಇರೋದಿಲ್ಲ. ಎಷ್ಟು ಜನ್ಮ? 21 ಜನ್ಮ. ಹೆಂಗಿರ್ತೀರಿ ನೀವು? ರಾಜಕುಮಾರ. ಹೆಂಗಿರ್ತೀರಿ? ಈಗಲೂ ಕೂಡ ನಾವು ಹೆಂಗ ಮಾಡ್ತಿದೀವಿ ಅಂತಂದ್ರೆ, ನೀವಿನ್ನು ರಾಜಕುಮಾರ ಆಗಿಲ್ಲ. ಏನಾಗಿದ್ದೀರಿ? ಭಿಕ್ಷುಕರಾಗಿದೆ. ಪ್ರಜೆಗಳಾಗಿದ್ದೀರಿ, ಭಿಕ್ಷುಕರಾಗಿದ್ದೀರಿ, ದಾಸಿಯರಾಗಿದ್ದೀರಿ ಅಂತ ಅರ್ಥ ಅಲ್ವಾ? ಮನೇಲಿ ಯಾರಾದ್ರೂ ಕೆಲಸದವ್ರು ಬಂದ್ರೆ ನಿನ್ನೆ ಮಾಡಿರೋ ಅಡಿಗೆ ಏನೇನ್ ಮಾಡ್ತೀವಿ ಕೊಟ್ಟು ಕಳಿಸ್ತೀವಿ ತಾನೆ. ಹೌದು. ಹಾಗೇನೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವು ಅಧಿಕಾರದಿಂದ ತೆಗೆದುಕೊಳ್ಬೇಕು, ಅಧಿಕಾರದಿಂದ ಅನುಭವಿಸ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಅಧಿಕಾರದಿಂದ ಬೇರೆಯವರಿಗೆ ಕೊಡಲಿಕ್ಕೆ ನೀವೇನಾಗ್ಬೇಕು? ನಿಮಿತ್ತರಾಗಬೇಕಾಗ್ತದೆ. ಓಕೆ, ಆವಾಗ ನೀವೇನಾಗ್ತೀರಿ? ರಾಜನಿಗೆ ರಾಜಕುಮಾರನಾಗ್ತೀರಿ. ಈ ಸಂಸ್ಕಾರವನ್ನ ಈಗಿನಿಂದ ಯಾವ ಮಕ್ಕಳು ತಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ತಾರೋ ಅವರೇ ಸತ್ಯಯುಗದಲ್ಲಿ ಏನಾಗ್ತಾರೆ? ರಾಜಕುಮಾರರಾಗ್ತಾರೆ. ಈಗ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಭಗವಂತನ ಎದುರುಗಡೆ, ಭಗವಂತನ ಜೊತೆಯಲ್ಲಿ ನಿಮ್ಮ ಸಂಬಂಧ ಏನಿದೆ? ಇದನ್ನು ಮಾಡ್ಕೊಡು. ಅದನ್ನ ನೋಡಿ, ಹೇಳೋದು ತಪ್ಪಿಲ್ಲ, ಆದ್ರೆ ಬೇಡೋದು ತಪ್ಪು. ಎಲ್ಲದಕ್ಕಿಂತ ದೊಡ್ಡ ತಪ್ಪು ಏನು ಗೊತ್ತಾ? ಎಲ್ಲದಕ್ಕಿಂತ ದೊಡ್ಡ ತಪ್ಪು ಯಾವುದು? ಬಾಬಾ ಹಿಂಗೇ ಮಾಡ್ಕೊಡ್ಬೇಕು, ಇದು ದೊಡ್ಡ ತಪ್ಪು. ಹೀಗೇ ಆಗ್ಬೇಕು ಅಂತ ಬಿಟ್ಟು ನಾವು ಜಿದ್ದು ಮಾಡ್ತೀವಲ್ಲ, ಇದು ದೊಡ್ಡ ತಪ್ಪು. ಅದನ್ನೆಂದೂ ಕೂಡ ಮಾಡಬೇಡಿ. ಬೇಡೋದಲ್ಲಿ ತಪ್ಪಿಲ್ಲ, ಆದರೆ ಭಿಕ್ಷುಕನಾಗೋದಲ್ಲೂ ತಪ್ಪಿಲ್ಲ. ಇದು ಹೀಗೇ ಆಗಬೇಕು ಅಂತ ನಾವು ಜಿದ್ದು ಮಾಡ್ತೀವಲ್ಲ, ಇದು ಸರಿಯಲ್ಲ. ಯಾಕಂದ್ರೆ ಜಿದ್ದು ಮಾಡಿದ್ರೆ ಮುಂದೆ ಆ ಕರ್ಮದಲ್ಲಿ ಆಗುವಂತ ಆಗು ಹೋಗುಗಳಿಗೆ ಯಾರು ಜವಾಬ್ದಾರರು? ನಾವೇ. ಅಲ್ವಾ? ಒಂದು ಮಗುಗೆ ಅಮ್ಮ ಹೇಳ್ತಾರೆ, ಹೆಚ್ಚಿಗೆ ಹಲಸಿನ ತಿನ್ಬೇಡ, ನನಗೆ ಗ್ಯಾಸ್ಟ್ರಿಕ್ ಇದೆ ಅಂತ. ನನಗೆ ಬೇಕೇ ಬೇಕು, ನಾನು ತಿಂತೇನೆ ಅಂತ ತಿಂದಿದ್ದಿದ್ರೆ ಹೊಟ್ಟೆ ನೋವು ಯಾರಿಗೆ ಬರ್ತದೆ? ಮಗುಗೆ ಬರ್ತದೆ ತಾನೆ. ಅದಕ್ಕಾಗಿ ನಿಮ್ಮ ಸಮಸ್ಯೆಯನ್ನ ಹೇಳಿ, ಬಾಬಾ ಈ ರೀತಿ ಸಮಸ್ಯೆ ಇದೆ, ಪರಿಹಾರ ಮಾಡಿ ಅಂತ ಹೇಳಿ ಹೊರತು ಈ ಪರಿಹಾರ ಹೀಗೆ ಆಗ್ಬೇಕು ಅಂತ ನಾವೇನ್ ಮಾಡಬಾರ್ದು? ಜಗಳ ಗಲಾಟೆ ಆಗ್ಬಾರ್ದು. ಅಂದ್ರೆ ತಾಯಿ ಮನೆಗೆ ಹೋಗಿರುವಂತ ಮಗಳು, ನನಗೆ ಇಂಥದೇ ಸೀರೆ ಬೇಕು, ಇದೇ ಡಿಸೈನ್ ಬೇಕು, ಇದೇ ರೇಟಿನ ಬೇಕು, ಇದೇ ಮಂಚದ ಮೇಲೆ ನಾನು ಮಲ್ಕೊಳ್ಬೇಕು, ಹೀಗೆ ಊಟ ಬೇಕು ಅಂತ ಹೇಳಿದ್ರೆ ನೋ ಡೌಟ್ ಅವರ ಮಗಳು ತಾಯಿ ಮನೆ ತೆಗೆದುಕೊಳ್ಳಿಕ್ಕೆ ಅವ್ರಿಗೇನಿದೆ? ಅಧಿಕಾರ ಇದೆ. ಅಪ್ಪ ಅಮ್ಮ ಕೊಡಬಹುದು, ಆದ್ರೆ ವಸ್ತು ಸಿಗತ್ತೆ ಹೊರತು ಆಶೀರ್ವಾದ ಸಿಗತ್ತಾ? ನೆಕ್ಸ್ಟ್ ಟೈಮ್ ಮನೆ ಕರೀತಾರಾ? ಇಲ್ಲ ತಾನೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಾವು ಬಾಬನತ್ತ ತೆಗೆದುಕೊಂಡು ಹೋಗುವಂತ ಮಕ್ಕಳು ಅಥವಾ ಬೇರೆಯವರಿಗೆ ಕೊಡುವಂತ ನಿಮಿತ್ತ ಆತ್ಮರು ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಬಾಪ್ ಸಮಾನ ಅಂತ ಹೇಳ್ತಾರೆ. ಬಾಪ್ ಸಮಾನ ಅಂತಂದ್ರೆ ಏನು? ತಂದೆಯ ಸಮಾನ ಬೇರೆಯವರಿಗೆ ಕೊಡಲಿಕ್ಕೆ ನಿಮಿತ್ತರಾಗಿರುವಂತ. ಆವಾಗ ಅಲ್ಲಿ ತಂದೆ ಮಾತ್ರ ಇರಬೇಕೇ ಹೊರತು ಬೇರೆ ಯಾರು ಕೂಡ ಅಲ್ಲಿ ಇರಕೂಡದು. ಸರಿನಾ? ಅದಕ್ಕಾಗಿ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳಿ. ತಂದೆಯ ಎದುರುಗಡೆಗೆ ನಾನು ಇಂದೂ ಕೂಡ ಯಾವುದೇ ವಿಷಯದಲ್ಲಿ ಇರ್ಬೋದು ಬೇಡ್ತಾ ಇದ್ದೇನೋ ಅಥವಾ ಈಶ್ವರೀಯ ಕಾರ್ಯವನ್ನು ಮಾಡಿಬಿಟ್ಟು ಅಧಿಕಾರದಿಂದ ತಗೊಳ್ತಾ ಇದ್ದೇನೋ. ಅಂದ್ರೆ ಈಗ ನಿಮ್ಮ ತಂದೆ ತಾನೆ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ, ಓಕೆ, ನೀವು ಕೆಲಸ ಮಾಡಿದೀರಾ. ಕೆಲಸ ಮಾಡಿದಾಗ ನಿಮ್ಗೆ ಏನ್ ಸಿಗ್ತದೆ? ಏನ್ ಸಿಗ್ತದೆ? ಸಂಬಳ ಸಿಗ್ತದೆ ತಾನೆ. ಅವಾಗ ನೀವು ಬೇಡಬೇಕಾ? ಇಲ್ಲ. ಅಧಿಕಾರ ನೀವು ಮಾಡಿದಿರಿ, ನಿಮ್ಮ ಅಕೌಂಟಲ್ಲಿ ಜಮಾ ಇರ್ತದೆ. ಓಕೆನಾ? ಈಗ ನೀವು ಬ್ಯಾಂಕಲ್ಲಿ ನಿಮ್ಮ ಹಣ ಇದೆ, ನಿಮ್ಮ ಹಣವನ್ನ ನೀವು ತಗೊಳ್ತೀರಾ. ನೀವು ಅಲ್ಲಿ ಹೋಗ್ಬಿಟ್ಟು ಏನು ಬೇಡ್ತಾ ಇದ್ದೀರಾ? ಇಲ್ಲ. ಯಾಕೆ? ನಿಮ್ಮ ಹಣ ನೀವು ತಗೊಳ್ತಾ ಇದ್ದೀರಿ. ಓಕೆ, ಅದೇ ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ನೀವು ಬೇಡ್ತಾ ಇದ್ದೀರಾ ಅಂತ ತಾನೇ ಅರ್ಥ ಅಲ್ವಾ? ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮತ್ತು ತಂದೆಯ ಸಂಬಂಧ ಹೇಗಿದೆ. ಆರಂಭದಲ್ಲಿ ತಂದೆ ಹತ್ರ ಹೋದಾಗ ನಿಮ್ಮ ಸಂಬಂಧ ಹೇಗಿತ್ತು? ಹೇಗಿತ್ತು? ಭಿಕ್ಷುಕನ ರೂಪದಲ್ಲಿ ಇತ್ತು ತಾನೆ. ಯಾಕಂದ್ರೆ ಸಂಪಾದನೆ ಮಾಡೋದು ಹೆಂಗೆ ಅಂತ ಗೊತ್ತಿರ್ಲಿಲ್ಲ ನಿಮಗೆ. ಇದು ಸಂಪಾದನೆ ಕಳ್ಕೊಂಡ್ಬಿಟ್ಟಿದ್ವಿ. ಈಗ ಬಾಬಾ ಏನ್ ಹೇಳ್ತಾರೆ, ನನ್ನ ಹತ್ರ ಯಾಕೆ ಬೇಡ್ತೀರಿ? ಬಂದು ಈಶ್ವರಿ ಸೇವೆಯನ್ನ ಮಾಡಿ, ನನ್ನಲ್ಲಿ ಶಕ್ತಿನ ವಿಶ್ವಕ್ಕೆಲ್ಲ ಕೊಡಿ, ಎಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಕೊಡಿ. ನೀವು ಆ ಹಣದಿಂದ ನಿಮ್ಮ ಸಮಸ್ಯೆಗಳನ್ನ ಏನ್ ಮಾಡ್ಕೊಳ್ಳಿ? ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ನಿಮ್ಮ ವೈಯಕ್ತಿಕ ಜೀವನವನ್ನ
ಈಶ್ವರಿ ಜೀವನವನ್ನು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ. ಇನ್ನೊಂದು ಪ್ರಶ್ನೆ, ಈಗ ಭಗವಂತನ ಜೊತೆಗೆ ನಾವು ಜೀವನವನ್ನು ಮಾಡ್ತಾ ಮಾಡ್ತಾ ಶಾರೀರಿಕವಾದಂತ ಸಾಧನಗಳನ್ನ, ಶ್ರೀಮಂತಿಕೆಯನ್ನ ಬೇಡಬೇಕು ಬೇಡಬಾರ್ದು? ಬೇಡಬಾರ್ದು. ಬೇಡ. ಬೇಡದ್ರೆ ಭಿಕ್ಷುಕರು. ಇವತ್ತು ಮಾಡಿರುವಂತ ಸಂಪಾದನೆ ಇಲ್ಲೇ ತಿಂದ್ಬಿಟ್ಟು ನೀವೇನ್ ಮಾಡಿದ್ರಿ ಖಾಲಿ. ಖಾಲಿ ಮಾಡಿ. ಅಲ್ವಾ? ಫಾಲೋ ಫಾದರ್ ಅಂತ ಹೇಳ್ತಲ್ವಾ, ಬ್ರಹ್ಮಬಾಬಾ ಏನ್ ಮಾಡಿದ್ರು? ಶಾರೀರಿಕವಾಗಿರೋದನ್ನೆಲ್ಲವನ್ನ ತ್ಯಾಗ ಮಾಡಿದ್ರು. ಆತ್ಮಿಕ ರೂಪದಲ್ಲಿ ಏನಾಗ್ತಾ ಹೋದ್ರು? ಸಂಪಾದನೆ. ಶ್ರೀಮಂತ. ಶಾರೀರಿಕವಾಗಿ ಏನು ಬಟ್ಟೆ ಬೇಕು, ಊಟ ಬೇಕು, ತಿಂಡಿ ಬೇಕು, ಏನು ಬೇಕು ಮಿನಿಮಮ್ ಅಷ್ಟು ಸಾಕು. ಅದಕ್ಕಿಂತ ಹೆಚ್ಚಿಗೆ ಬೇಡ. ಬೇಡ. ಅವಶ್ಯಕತೆ ಇರಬಾರದು. ಆದ್ಮೇಲೆ ಕುಲ್ಲಾನ್ ಬಡ್ ಮೇಲೆ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರ್ತದೋ, ಚಾಪೆ ಮೇಲೆ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರ್ತದೋ? ಚಾಪೆ ಮೇಲೆ. ಚಾಪೆ ಮೇಲೆ ಕುಲ್ಲಾನ್ ಬೆಡ್ ಮೇಲೆ ಅಂತಲ್ಲ, ಮನಸ್ಸು ಶಾಂತವಾಗಿದೆ ಎಲ್ಲ ಮಲ್ಕೊಂಡ್ರು ಕೂಡ ಏನ್ ಬರ್ತದೆ? ನಿದ್ದೆ ಬರುತ್ತೆ. ನಿದ್ದೆ. ಅಲ್ವಾ? ಮನಸ್ಸು ಅಶಾಂತವಾಗಿದ್ರೆ ಯಾವ ಬೆಡ್ ಇದ್ರೂ ಕೂಡ ಏನಾಗೋದಿಲ್ಲ, ನಿದ್ದೆ ಬರೋದಿಲ್ಲ. ನಿದ್ದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕಾಗಿ ಶಾರೀರಿಕವಾಗಿ ನಾವೇನ್ ಮಾಡೋಣ, ಬಾಬಾ ಹೇಳ್ತಾ ತುಂಬಾ ಬಡವರಾಗ್ಬೇಡಿ, ಮಿಡ್ಲಲ್ಲಿರಿ ಅಂತ ಹೇಳ್ತಾರೆ. ತುಂಬಾ ಹರಿದೋಗಿರೋ ಬಟ್ಟೆ ಹಾಕೊಳ್ಳಿ ಅಂತ ಹೇಳಿಲ್ಲ ಬಾಬಾ, ಮಣ್ಣಾಗಿರೋದು ಬಟ್ಟೆ ಹಾಕೊಳ್ಳಿ ಅಂತ ಹೇಳಿಲ್ಲ. ಏನ್ ಹೇಳಿದ್ರೆ ಬಾಬಾ? ಕ್ಲೀನ್ ಆಗಿರೋ ಬಟ್ಟೆ ಹಾಕೊಳ್ಳಿ, ಹಳೇದಾದ್ರೂ ಪರವಾಗಿಲ್ಲ, ಕ್ಲೀನ್ ಆಗಿರೋದು ಹಾಕೊಳ್ಳಿ. ಅದಕ್ಕಾಗಿ ಶಾರೀರಿಕ ಶ್ರೀಮಂತಿಕೆ ಬೇಡ, ಆತ್ಮಿಕ ಶ್ರೀಮಂತಿಕೆಯನ್ನ ಮಾಡೋಣ. ಆದಷ್ಟು ಉಳಿತಾಯ ಮಾಡ್ತಾ ಹೋಗೋಣ ಮತ್ತು ಆದಷ್ಟು ಬೇರೆಯವರು ಕೊಡೋದಲ್ಲಿ ಏನಾಗೋಣ? ನಿಮಿತ್ತರಾಗೋಣ. ಬಿಟ್ಟರೆ. ನಿಮ್ಮ ತವರು ಮನೇಲಿ ಮದುವೆ ಇದೆ, ನೀವು ಹೋಗಿದ್ದೀರಾ, ಹೋದ ತಕ್ಷಣ ಏನ್ ಮಾಡ್ಬೇಕು? ಅವ್ರು ಊಟ ಬಿಡಿಸೋದು. ಮನೇಲಿ ಯಾರ ನೆಂಟರು ಬಂದಿದಾರೋ ಅವರು ಕ್ಷೇಮ ಸಮಾಚಾರವನ್ನ ಕೇಳಿ ಅವ್ರಿಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನ ಕೊಡಲಿಕ್ಕೆ ನೀವು ನಿಮಿತ್ತರಾದಾಗ, ನೀವು ವಾಪಸ್ ಮನೆಗೆ ಬರಬೇಕಾದ್ರೆ ನಿಮ್ಮಮ್ಮ ಅಪ್ಪ ಪ್ರೀತಿ ಮಾಡಿ ಬ್ಯಾಗ್ ತುಂಬಾ ಕೊಟ್ಟೇನ್ ಮಾಡ್ತಾರೆ? ಕಳಿಸ್ತಾರೆ ಅಲ್ವಾ? ಅದೇನೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡ್ತಾರೆ? ಯಾಕಪ್ಪ ಇವ್ರು ಬಂದಿದ್ದಾರೆ, ಆದಷ್ಟು ಬೇಗ ಜಾಗ ಖಾಲಿ ಮಾಡೋದು ಉತ್ತಮ ಅಂತ ಅನಿಸ್ತದೆ. ಅದಕ್ಕೆ ಯೋಗದ ಮೊದಲು ನಿಮ್ಮ ಸ್ಥಿತಿ ಚೆಕ್ ಮಾಡ್ಕೊಳ್ಳಿ, ಯೋಗದ ನಂತರ ನಿಮ್ಮ ಸ್ಥಿತಿ ಚೆಕ್ ಮಾಡ್ಕೊಳ್ಳಿ. ಸರಿ, ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದೀರಿ, ಮದುವೆ ಅಂತ ಹೋಗಿದ್ದೀರಾ, ಅಲ್ಲಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ, ವಾಪಸ್ ಮನೆ ಹೋಗ್ಬೇಕಾದ್ರೆ ಏನಾಗ್ತದೆ? ಅಪ್ಪ ಅಮ್ಮನಿಂದ ಆಸ್ತಿ ಟೋಲಿ ಗಿಫ್ಟ್ ಎಲ್ಲ ಸಿಗ್ತದೋ ಸಿಗಲ್ವೋ? ಏನು ಕೊಡಲ್ಲ. ಏನು ಕೊಡಲ್ಲ. ಇಂಥ ಅನುಭವ ಇದೆ. ಹಾಗೆ ಅಮೃತ ವೇಳೆಯಲ್ಲಿ ಕೂತ್ಕೊಂಡು ಚೆನ್ನಾಗಿ ನಿದ್ರೆ ಮಾಡಿದ್ರೆ ಏನ್ ಸಿಗ್ತದೆ ಅವಾಗ? ಏನ್ ಸಿಗ್ತದೆ? ವಾಪಸ್ ಯೋಗ ಮುಗಿಸಿ ನೋಡಿದಾಗ ಏನಿಲ್ಲ, ಏನ್ ಅನುಭವನೂ ಇಲ್ಲ, ಯಾವ ಸ್ಥಿತಿನೂ ಇಲ್ಲ, ಏನಿಲ್ಲ. ಸಂಪಾದನೆ ಮಾಡಿರುವಂತ ಹಗುರತೆಯ ಯಾವ ಅನುಭವನೂ ನಮಗೆ ಆಗೋದಿಲ್ಲ. ಅಪ್ಪನ ಮನೆ ಹೋಗಿದ್ದೀವಾ? ಹೋಗಿದ್ದೀವಿ. ಮದುವೆ ಅಟೆಂಡ್ ಮಾಡಿದ್ದೀರಾ? ಮಾಡಿದ್ದೀರಿ. ಆದರೆ ಸಮಯ ಕಳೆದಿದ್ದೀರಾ? ಕಳೆದಿದ್ದೀವಿ. ಪ್ರಯೋಜನ ಏನು? ಅದಕ್ಕಾಗಿ ಯಾವುದೇ ಕರ್ಮ ಮಾಡುವ ಮೊದಲು ನಿಮ್ಮ ಮನೋಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ, ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ನಮ್ಮಮ್ಮ ನೋಡಿ, ಅವ್ರಿಗೆ ಚೀಲ ತುಂಬು ಕೊಡ್ತಾ ಇದ್ದಾರೆ, ನನ್ಗೆ ಕೊಡ್ತಾನೇ ಇಲ್ಲ. ನಮ್ಮ ಸೇವಾ ಕೇಂದ್ರಕ್ಕೆ ಹೋದಾಗ ನಗುದೇ ಅಲ್ಲಿ ಅಪರೂಪ, ಸರಿನಾ? ಹೋಗ್ಬಿಟ್ಟು ಸೇವೆ ಮಾಡ್ಬಿಟ್ಟು ನನಗೆ ಏನು ಬೇಕೋ ಅದನ್ನ ಕೇಳ್ಬಿಟ್ಟು ಎತ್ಕೊಂಡು ಬರ್ತೇನೆ, ಸರಿನಾ? ಯೋಗೇಶ್ ಅಣ್ಣನಿಗೆ ಮಾತ್ರ ಸಿಗ್ತದೆ, ಬೇರೆಯವ್ರು ಸಿಗೋದೇ ಇಲ್ಲ. ನಮ್ಮದು ಅಂತ ಸೇವೆಯನ್ನು ಮಾಡಿದಾಗ ನಮ್ಗೆ ತರಲಿಕ್ಕೂ ಕೂಡ ಏನಿರ್ತದೆ? ಅಧಿಕಾರ. ಅಧಿಕಾರ ಇರ್ತದೆ. ಅಂದ್ರೆ ಆ ಅಧಿಕಾರ ಇರಬೇಕು ಅಂದ್ರೆ ಆದ್ಮೇಲೆ ಮಾನಸಿಕವಾಗಿ ಒಂದಾಗಿರ್ಬೇಕು. ನಾವು ಏನಾಗಿರ್ಬೇಕು? ಮಾನಸಿಕವಾಗಿ ಭಿನ್ನಾಭಿಪ್ರಾಯಗಳು ಇರಬಾರ್ದು. ಮಾನಸಿಕವಾಗಿ ಏಕತೆ ಇದ್ದಾಗ ಅವಾಗ ಅವ್ರು ನಿಮ್ಗೆ ಏನ್ ಮಾಡ್ತಾರೆ? ಅಧಿಕಾರವನ್ನ ಕೊಡ್ತಾರೆ. ನಾನ್ ತೆಗೆದುಕೊಂಡು ಬರ್ಲಿಕ್ಕೆ ಅಧಿಕಾರ ಬೇಕು ಅಂತಂದ್ರೆ ಅಲ್ಲಿ ಕೆಲಸ ಮಾಡ್ಲಿಕ್ಕೂ ನನಗೇನಿರ್ಬೇಕು? ಅಧಿಕಾರ. ಯಾರು ನನಗೆ ಡೈರೆಕ್ಷನ್ ಕೊಡಬಾರ್ದು, ಇದನ್ನ ಮಾಡಿ ಮಾಡಿ ಅಂತ. ನಾನೇ ಸ್ವಪ್ರೇರಿತನಾಗಿ ಅಲ್ಲಿ ಯಾವ ಸಮಯ ಏನ್ ಅವಶ್ಯಕತೆ ಇದೆ, ಮನ್ಸಾ ಸೇವೆ ಇದ್ದಾಗ ಮನ್ಸಾ ಸೇವೆ, ವಾಚಾ ಸೇವೆ ಇದ್ದಾಗ ವಾಯಾಚಾ ಸೇವೆ, ಧನ ಸೇವೆ ಇದ್ದಾಗ ಧನ, ಯಾವುದರ ಅವಶ್ಯಕತೆ ಟಕ್ ಅಂತ ಏನ್ ಮಾಡ್ಬೇಕು? ಮಾಡ್ಲಿಕ್ಕೆ ನೀವು ರೆಡಿ ಇರಬೇಕಾಗ್ತದೆ. ಇಲ್ಲೇ ಇಲ್ಲಿ ಲೌಕಿಕದಲ್ಲಿ ಇರ್ಲಿ, ಅಲೌಕಿಕದಲ್ಲಿ ಇರ್ಲಿ, ಓಕೆ, ಶ್ರೀಮತದ ಆಧಾರದಲ್ಲಿ, ಓಕೆನಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ ಯಾರು ಈಶ್ವರಿಯ ಕಾರ್ಯದಲ್ಲಿ ನನಗೆ ವರ್ತಮಾನ ಸಮಯದಲ್ಲಿ ಸಂಗಮ ಯುಗದಲ್ಲಿ ಜೊತೆಗಾರರಾಗಿರ್ತಾರೋ ಅವ್ರು ಯಾರಾಗಿರ್ತಾರೆ? ರಾಜಕುಮಾರ. ಅದಕ್ಕಾಗಿ ನಮ್ಮ ಈಶ್ವರ ಜೀವನ ಭಿಕ್ಷುಕನಿಂದ ಆರಂಭ ಆಗಿ ಎಲ್ಲಿಗೆ ಕೊನೆಗೊಳ್ಬೇಕು? ರಾಜಕುಮಾರ. ಅದರ ಮಧ್ಯದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಪ್ರಜೆಗಳಿದ್ದಾರೆ, ರಾಯಲ್ ಪ್ರಜೆಗಳಿದ್ದಾರೆ, ಆಮೇಲೆ ಸೇವಕರಿದ್ದಾರೆ, ಚಾಂಡಾಲರಿದ್ದಾರೆ. ಚಾಂಡಾಲರು ಯಾರು? ಇಟ್ಕೊಂಡು
ಬಾಬನ ಮಗುವಾಗಿ ಬಾಬನ ಹೆಸರನ್ನ ಹಾಳ ಮಾಡ್ತಾರಲ್ಲ ಅವ್ರು ಯಾರು? ಚಂಡಾಲ ಚಂಡ. ಚಾಂಡಾಲರು. ಅದಕ್ಕೆ ಬೇರೆ ಬೇರೆ ಲೆವೆಲ್ ಇದೆ. ಅದೇ ಬಾಬಾ ಹೇಳ್ತಾರೆ, ಮೇರಾ ಹರ ಬಚ್ಚಾ ರಾಜಾ ಬಚ್ಚಾ ಹೈ, ಮೈ ರಾಜಯೋಗ ಸಿಖಾತಾ ಹೂಂ. ನನ್ನ ಪ್ರತಿಯೊಂದು ಮಗು ಯಾರಂತೆ? ರಾಜ. ರಾಜ ಅಂದ್ಮೇಲೆ ನಾವು ಕೊಡಬೇಕು, ತೆಗೆದುಕೊಳ್ಬೇಕು. ಕೊಡ್ಬೇಕು. ಕೊಡ್ಬೇಕು. ಈಗ ಕೊಡ್ಬೇಕು. ಬಾಬನ ಎದುರುಗಡೆ ಕೂತ್ಕೊಳ್ಬೇಕು, ಪಕ್ಕದಲ್ಲಿ ಕೂತ್ಕೊಳ್ಬೇಕು? ಮೊದಲಲ್ಲ ಹಾ, ಮಿಡ್ಲಲ್ಲಿ ಕೂತ್ಕೊಳ್ಬೇಕು. ಕೂತ್ಕೊಳ್ತೀರಾ ಯಾವಾಗ್ಲೂ ಯೋಗದಲ್ಲಿ? ಬಾಬಾ ಹೇಳ್ತಾರೆ, ನೀವ್ ಎಲ್ಲಿದ್ದೀರೋ ಅಲ್ಲಿ ಬಾಬಾ ಬರಬೇಕು. ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನು ಬೇಕೋ ಅದನ್ನ ಕೊಡಬೇಕು. ಅಷ್ಟು ಪ್ರೀತಿ ಸ್ನೇಹ ಬಾಬನ ಜೊತೆಗೆ ನಮ್ದು ಇರಬೇಕಾಗ್ತದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಏನಾಗಿ ಇವತ್ತಿಂದ ರಾಜ ಬಚ್ಚ ರಾಜಕುಮಾರರಾಗ್ಬೇಕು. ರಾಜಕುಮಾರ ಅಂದ್ರೆ ಹಿಂಗಲ್ಲ. ನನ್ನ ಬಾಬನ ಹಿಂದೆ ಎದುರುಗಡೆ ಕುಂತಿದ್ದೇನೆ, ನನ್ನ ಕಿರಣ ಹೋಗ್ತಾ ಇದೆ, ಬಣ್ಣ ಹೋಗ್ತಾ ಇದೆ, ಅದಲ್ಲ. ಅನುಭವ ಆಗ್ಬೇಕು. ಏನಾಗ್ಬೇಕು? ಅವನಿಗೆ ಅನುಭವ, ಪ್ರೀತಿ ಸ್ನೇಹ ನನ್ನತನ ಆತ್ಮೀಯತೆ, ಆ ಮೀರಾಪನ್ ಅಂತ ಏನಿದೆ ಅದು ಆಗ್ಬೇಕು. ಆ ಫೀಲ್ ಆಗ್ಬೇಕು ನಿಮ್ಗೆ. ಆ ಶಬ್ದದಲ್ಲಿ, ಆ ಸ್ನೇಹದಲ್ಲಿ, ಸಂಬಂಧದಲ್ಲಿ, ಒಡನಾಟದಲ್ಲಿ, ಮಾತಿನಲ್ಲಿ, ನನ್ನತನದಲ್ಲಿ, ಅಧಿಕಾರದಲ್ಲಿ ಅದು ಅಷ್ಟು ಕ್ಲೋಸೆಸ್ಟ್ ಅಂತ ನಮಗೆ ಅನ್ಸ್ಬೇಕು ಅಂತಂದ್ರೆ ಸಮಯದ ಅನುಸಾರದಲ್ಲಿ ಬಾಬಾ ಏನು ಸಾಧನೆ ಮಾಡಬೇಕು ಅಂತ ಹೇಳ್ತಾರೋ ಆ ಸಾಧನೆಗೆ, ಆ ತಪಸ್ಸಿಗೆ, ಆ ಸೇವೆಗೆ ನಾವೇನಾಗ್ಬೇಕು? ನಿಮಿತ್ತರಾಗಬೇಕು. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳಿದ್ದಾರೆ. ರಾಜ ಅಂತ ಹೇಳಲಿಲ್ಲ ಬಾಬಾ. ಏನ್ ಹೇಳಿದ್ರು? ರಾಜಕುಮಾರ. ಯಾಕೆ? ರಾಜನಾಗಿರೋನು ತನ್ನ ಆಸ್ತಿಯನ್ನ ಕೊಡ್ತಾನೆ. ರಾಜಕುಮಾರ ಏನ್ ಮಾಡ್ತಾನೆ? ಅನುಭವ. ಅಪ್ಪನ ಆಸ್ತಿ ಕೊಡ್ತಾನೆ. ಅದಕ್ಕಾಗಿ ನೀವು ನಿಮ್ಮ ಆಸ್ತಿ ಕೊಡ್ಬೇಕು, ಅಪ್ಪನ ಕೊಡ್ಬೇಕು. ಹಾ, ಯಾಕಂದ್ರೆ ರಾಜಕುಮಾರ ಸಂಪಾದನೆ ಮಾಡೋದಿಲ್ಲ. ಸಂಪಾದನೆ ಯಾರ್ದು? ಅಪ್ಪ ಅಪ್ಪಂದು. ಕೊಡ್ತಾ ಇರೋನು ಯಾರು? ರಾಜಕುಮಾರ. ರಾಜಕುಮಾರ. ಅದಕ್ಕಾಗಿ ನಿಮ್ಮ ವಾಸ್ತವಿಕ ಸೇವೆಯ ಸ್ಥಿತಿಗತಿಯನ್ನ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಬಾಬನ ತನು ಕೂಡ ಮಾತಾಡಿದ ತಕ್ಷಣದಲ್ಲಿ ನಿಮ್ಗೆ ಆನ್ಸರ್ ಸಿಗ್ತಾ ಇದೆ ಅಂತಂದ್ರೆ ಏನರ್ಥ? ನೀವೇನಾಗಿದ್ದೀರಿ? ರಾಜಕುಮಾರ. ರಾಜಕುಮಾರ. ಅಧಿಕಾರ. ಈಗ ಒಬ್ಬ ಅಪ್ಪ ಫೋನಲ್ಲಿ ಮಾತಾಡ್ತಿದ್ದಾನೆ ಅಂತ ತಿಳ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿ, ಅಥವಾ ತಿಂಡಿ ತಿಂತಾ ಇದ್ದಾನೆ. ಮಗು ಬಂದ್ಬಿಟ್ಟು ಅಪ್ಪ ನಾನು ಎತ್ಕೋ ಅಂತಂದ್ರೆ ಮೊದ್ಲು ಅಪ್ಪ ಏನ್ ಕೆಲಸ ಮಾಡ್ತಾನೆ? ಏನ್ ಮಾಡ್ತಾರೆ? ಮಗುನ ಎತ್ಕೊಂಡು ಫೋನಲ್ಲಿ ಮಾತಾಡ್ತಾರೆ. ಹೌದು ತಾನೆ? ಫಸ್ಟ್ ಅವನಿಗೆ ಪ್ರಿಫರೆನ್ಸ್ ಕೊಡ್ತಾ ಇರ್ತಾನೆ. ಅದಕ್ಕಾಗಿ ಬಾಬಾ ಎಷ್ಟೇ ಬ್ಯೂಸಿ ಇದ್ರು ನಿಮಗೆ ಮೊದಲ ಪ್ರಾಧಾನ್ಯತೆ ಕೊಡ್ತಾರೆ ಅಂತಂದ್ರೆ ನೀವೇನಾಗಿದ್ದೀರಿ? ರಾಜಕುಮಾರ. ರಾಜಕುಮಾರ ಆಗಿದ್ದೀರಿ. ಬೇಡ್ತಾ ಇದ್ದೂ ಕೂಡ ಬಾಬಾ ಮಾತೇ ಆಡಿಸ್ತಾ ಇಲ್ಲ, ಉತ್ತರನೇ ಕೊಡ್ತಾ ಇಲ್ಲ ಅಂತ ನೀವೇನಾಗಿದ್ದೀರಿ? ಭಿಕ್ಷೆ. ಸರಿ, ನೀವೊಂದು ಪ್ರಶ್ನೆಯನ್ನ ಕೇಳಿದ್ರಿ, ನಿಮಗೆ ತಕ್ಷಣ ಬಾಬಾನಿಂದ ಆನ್ಸರ್ ಸಿಕ್ಕಿಲ್ಲ. ಯಾವುದೋ ನಿಮಿತ್ತ ಆತ್ಮಗಳ ಮೂಲಕ, ಮುರಳಿ ಮೂಲಕ ಆನ್ಸರ್ ಸಿಕ್ತು. ಅವಾಗ ನೀವು ರಾಜಕುಮಾರ ಹೌದೋ ಅಲ್ವೋ? ಹೌದೋ ಅಲ್ವೋ? ಹ, ಹೌದು. ಹೆಂಗೆ? ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಕಿಲ್ವಲ್ಲ. ಪರವಾಗಿಲ್ಲ, ಯಾರ ಮುಖಾಂತರ ಸಿಕ್ಕಿದ್ರು ಅವಾಗ್ಲೂ ರಾಜಕುಮಾರ್. ಹಂಗಾಗೋದಿಲ್ಲ. ರಾಜಕುಮಾರ್ ಆಗ್ಬೇಕಂದ್ರೆ ಡೈರೆಕ್ಟೇ ತಗೊಳ್ಬೇಕು. ಯಾರ ಮುಖಾಂತರ ಯಾಕೆ ತಗೊಳ್ಬೇಕು? ನನಗೆ ಸಮಸ್ಯೆ ಇದೆ, ನಾನು ಡೈರೆಕ್ಟ್ ಆಗಿ ನಮ್ಮ ಅಪ್ಪನ ಹತ್ರನೇ ಕೇಳ್ತಾರೆ. ಅಮ್ಮನ ಹತ್ರ ಕೇಳ್ಬಿಟ್ಟು ಅಮ್ಮ ಹೋಗ್ಬಿಟ್ಟು ಅಪ್ಪನ ಹತ್ರ ಕೇಳಿ, ಅಪ್ಪ ಅಮ್ಮನಿಗೆ ಹೇಳಿ, ಅಮ್ಮ ಬಂದ್ಬಿಟ್ಟು ನನಗೆ ಯಾಕೆ ಕೇಳ್ಬೇಕು? ನಮ್ಮ ಸ್ಥಿತಿ ಏನಿರುತ್ತಲ್ಲ, ಆ ಸ್ಥಿತಿ ಹಂಗೆ ಮಾಡ್ಕೊಳ್ಬೇಕು ಅಂತ ಬಾಬಾ ಹೇಳೋದು. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಆತ್ಮನೂ ಸಿಗೋದಿಲ್ಲ, ಯಾವ ಮುರ್ಡಿನೂ ಸಿಗೋದಿಲ್ಲ. ಅವಾಗ ಏನ್ ಮಾಡ್ತೀರಿ? ಅಂತಿಮ ಸಮಯದಲ್ಲಿ ಹಂಗ ಆಗತ್ತೆ ತಾನೆ? ಅವಾಗ ನಾವು ಡೈರೆಕ್ಟ್ ಆಗಿ ಬಾಬಾ ಜೊತೆಗೆ ಏನ್ ಮಾಡ್ಬೇಕು? ಕನೆಕ್ಷನ್ ಇಟ್ಕೊಳ್ಬೇಕು. ಹಾಗಿದ್ರೆ ನಾವು ಆ ಲೆವೆಲ್ ಅಲ್ಲಿ ಬಂದಿದ್ವೋ ಇಲ್ವೋ ಅಂತ ಇವಾಗಲೇ ನಾವೇನ್ ಮಾಡ್ಬೇಕಾಗ್ತದೆ? ಚೆಕ್ ಮಾಡ್ಕೊಂಡು. ಚೆಕ್ ಮಾಡ್ಬೇಕಾಗತ್ತೆ. ನಾನು ಈಶ್ವರಿ ಜೀವನದಲ್ಲಿ ನೋಡಿದ್ದೇನೆ, ಎಷ್ಟೋ ಜನರಿಗೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ದೇವೆ ಕ್ಲಾಸ್ ಮಾಡ್ಬೇಕು ಅಂತಂದ್ರೆ, ನಾವು ಪ್ರಿಪೇರ್ ಆಗಿಲ್ಲ ರೀ, ನಾಳೆ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರಿಪ್ರೇಷನ್ ಇವ್ರು ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಆ ವಿಷಯದ ಬಗ್ಗೆ ಯಾರ್ಯಾರು ಏನೇನು ಕ್ಲಾಸ್ ಮಾಡಿದ್ದಾರೆ, ಗೂಗಲ್ ಅಲ್ಲಿ ಏನಿದೆ ಎಲ್ಲ ಚೆಕ್ ಮಾಡ್ತಾರೆ. ಓಕೆ, ನನ್ನ ವಿಷಯದಲ್ಲಿ ಈಶ್ವರಿ ಕಾಲದಲ್ಲಿ ಒಂದು ವರದಾನ ಸಿಕ್ಕಿರ್ಬೋದು, ಮೋಸ್ಟ್ಲಿ ಬಾಬಾ ಕೊಟ್ಟಿರ್ಬೋದು. ಏನು ನಾನು ಕೇಳಬೇಕಂತ ಇಲ್ವೇ ಇಲ್ಲ, ಬಾಬಾ ಅಂದ್ರೆ ಸಾಕು, ಟಕ್ ಅಂತ ಬರ್ತದೆ. ಎಷ್ಟೋ ಸಲ ನಿಮ್ಗೊಂದು ಸಬ್ಜೆಕ್ಟ್ ಕೊಟ್ಟಿರ್ತೀವಲ್ಲ, ನನ್ಗೆ ನೆನಪೇ ಇರೋದಿಲ್ಲ ಏನ್ ಸಬ್ಜೆಕ್ಟ್ ಅಂತ, ಮರ್ತೋಗ್ಬಿಟ್ಟಿರಿ. ಇಲ್ಲಿ ಬಂದ ಮೇಲೆ ಅವಾಗ ಗೊತ್ತಾಗ್ತದೆ ಏನ್ ಸಬ್ಜೆಕ್ಟ್ ಅಂತ. ಓಕೆನಾ? ಅವಾಗ ಟಕ್ ಅಂತ ಬಂದ್ಬಿಡ್ತದೆ. ಅದಕ್ಕಾಗಿ ಆದ್ಮೇಲೆ ಡೈರೆಕ್ಟ್ ಲಿಂಕ್ ನಾವು ಯಾರ ಜೊತೆಗೆ ಇಟ್ಕೊಳ್ಬೇಕು? ಬಾಬಾ. ಏಕ್ ಬಾಪ್ ದೂಸರಾ ನ ಕೋಯಿ. ನನ್ನ ಮತ್ತು ತಂದೆ ನಡುವೆ ಮೂರನೇ ವ್ಯಕ್ತಿಗಲ್ಲಿ ಅವಕಾಶ
ಇರಬಾರ್ದು. ಯಾವುದೇ ವಿಷಯದಲ್ಲಿ ಪ್ರಶ್ನೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಗಲಾಟೆಗಳಿರ್ಬೋದು, ಜಗಳಗಳಿರ್ಬೋದು, ಫೈಟಿಂಗ್ ಇರ್ಬೋದು, ಅಳೋದಿರ್ಬೋದು, ಕೂಗೋದಿರ್ಬೋದು, ಏನಿದ್ರು ಕೂಡ ಯಾರ ಜೊತೆಗೆ ಏಕ್ ಬಾಪ್ ದಿವಸ. ಸರಿ, ಅವನ ಹತ್ರ ಹೋಗ್ಲಿಕ್ಕೆ ಆರಂಭದಲ್ಲಿ ಬೇರೆಯವರು ಸಹಯೋಗ ಪಡ್ಕೊಳ್ಳಿ, ಅದ್ರಲ್ಲಿ ತಪ್ಪಿಲ್ಲ. ಆದರೆ ಆ ಮಧ್ಯದವರನ್ನೇ ಯಾವಾಗಲೂ ಕೂಡ ಏನ್ ಮಾಡಬಾರ್ದು, ಇಟ್ಕೋಬಾರ್ದು. ಅವಲಂಬಿತರಾಗಿ ಇರಬಾರ್ದು. ಇರಬಾರ್ದು. ಸರಿ, ನೀವು ಪ್ರಿನ್ಸಿಪಾಲ್ ಹತ್ರ ಮಾತಾಡ್ಬೇಕು, ಅದರ ಮಧ್ಯೆ ಪ್ಯೂನ್ ಮೂಲಕ ಹೋಗಿ. ಅದು ಒಂದ್ಸಲ ಪ್ರಿನ್ಸಿಪಾಲ್ ಪರಿಚಯ ಆದ್ಮೇಲೆ ಡೈರೆಕ್ಟ್ ಹೋಗ್ಬೋದು. ಪ್ಯೂನ್ ಇಟ್ಕೊಳ್ಬೇಕೋ ಬೇಡವೋ? ಬೇಡ. ಈಗ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಷಯದಲ್ಲೂ ನೀವು ಬಾಬಾ ಜೊತೆಗೆ ಡೈರೆಕ್ಟ್ ಲಿಂಕ್ ಇಟ್ಕೊಂಡಿದ್ದೀರೋ ಅಥವಾ ಮಧ್ಯ ಯಾರದು ಮಧ್ಯವರ್ತಿಗಳು ಇದಾರ? ಇರಬೇಕೋ ಇರಬಾರ್ದು? ಇರಬಾರ್ದು. ನಮ್ಮ ಸ್ಥಿತಿ ಹೆಂಗಿರ್ಬೇಕು ಹೇಳಿ? ನಮ್ಮ ಸ್ಥಿತಿ ಹೆಂಗಿರ್ಬೇಕು? ಏಕರಸ ಸ್ಥಿತಿ. ನನ್ನಪ್ಪ ಅಂತ. ನೀವು ಹೋಗ್ಬಿಟ್ಟು ಬಾಬಾನ ಹತ್ರ ಏನು ಕೇಳವಂಗಿಲ್ಲ, ಅವನು ಬಂದ್ಬಿಟ್ಟು ನಿಮಗೆ ಮಾಡ್ಬೇಕು. ಅಂದ್ರೆ ಈಗ ಒಂದು ಮಗು ಚೆನ್ನಾಗಿ ಓದ್ತಾ ಇರಬೇಕಾದ್ರೆ ಮಗು ಇರುವಂತ ಜಾಗದಲ್ಲಿ ಅಮ್ಮ ಟೀ ಕಾಫಿ ತಂದು ಕೊಡ್ತಾರ, ಕೊಡಲ್ವೋ? ಕೊಡ್ತಾರೆ. ಅದೇ ಮಗು ಅಪ್ಪ ಅಮ್ಮ ಬೇಡ ಅಂತಂದ್ರು ಕೂಡ ಕ್ರಿಕೆಟ್ ಆಡ್ಲಿಕ್ಕೆ ಹೋದ್ರೆ ಬೈತಾರೆ. ಮನೆಗೆ ಬಂದ ತಕ್ಷಣ ಒಂದ್ ಸಿಕ್ಸರ್ ಬೀಳ್ತದೆ ತಾನೆ. ಹೋಮ್ವರ್ಕ್ ಮಾಡೋದು ಬಿಟ್ಬಿಟ್ಟು ಆಟ ಆಡ್ಲಿಕ್ಕೆ ಹೋಗಿದೀಯಾ, ನೀನು ಮಳೆ ಆದ್ರೂ ಹೋಗಿದೀಯಾ, ನೆನ್ಕೊಂಡು ಬಂದ್ರೆ ಮೊನ್ನೆ ಜ್ವರ ಆಗ್ಬಿಟ್ಟು ಎದ್ದಿದೀಯಾ, ಬೀಳ್ತದೆ ತಾನೆ. ಬಾಯಿಂದನೂ ಬೀಳ್ತದೆ, ಕೈಯಿಂದನೂ ಬೀಳ್ತದೆ, ಕೋಲಿಂದನೂ ಬೀಳ್ತದೆ, ಮಾತು ಕೇಳದಿದ್ರೆ ಅಲ್ವಾ? ಅಂದ್ರೆ ನಾನಿರುವಂತ ಜಾಗದಲ್ಲಿ ನಾನು ಏನೇ ಸಂಕಲ್ಪ ಮಾಡ್ತಿದ್ರು ಕೂಡ ಬಾಬಾ ನಮ್ಮನ್ನ ಈಶ್ವರೀಯ ಶಕ್ತಿಯನ್ನು ಕೊಡಲಿಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದಾರ. ಟಕ್ಕಂತ ಶಾಂತಿ ಫ್ಲೋ ಆಗಿ ನಿಮ್ಗೆ ಗೊತ್ತಾಗ್ಬೇಕು. ಆವಾಗ ನೀವು ಯಾರು? ನಿಜವಾದ ರಾಜಕುಮಾರರು. ಅಂದ್ರೆ ಮಗು ಬಂದ್ಬಿಟ್ಟು ಅಪ್ಪನ ಮಡಿಲಲ್ಲಿ ಕೂತ್ಕೊಳ್ಳೋದಲ್ಲ. ನನ್ನ ಮಗು ಯಾಕೆ ಬಂದಿಲ್ಲ ಅಂತ ಅಪ್ಪನೇ ಏನ್ ಮಾಡ್ಬೇಕು? ಮಗು ನೋಡ್ಕೊಂಡು ಹೋಗ್ಬೇಕು. ಮಗು ಎಲ್ಲಿದೆ, ಮಗು ಏನು ಮಾಡ್ತಾ ಇದೆ, ಅಲ್ಲಿ ಹೋಗ್ಬಿಟ್ಟು ಮಗು ನೀನು ಬಂದಿಲ್ವಲ್ಲ ದ್ರಾಕ್ಷಿ ತಿನ್ಲಿಕ್ಕೆ, ತಿನ್ನು ಅಂತ ಏನ್ ಮಾಡ್ಬೇಕು? ಅಪ್ಪ ತಗೊಂಡು ಹೋಗ್ಬಿಟ್ಟು ಆ ಮಗುಗೆ ಏನ್ ಮಾಡ್ಬೇಕು? ತಿನ್ಸ್ಬೇಕು. ಆ ಲೆವೆಲಿಗೆ ನಾವು ಬಂದಿದೀವ ಅಂತ ನಮ್ಮನ್ನ ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ನಾನು ಅಪ್ಪ ಇರುವಲ್ಲಿ ಹೋಗುವಂಗಿಲ್ಲ, ಅಪ್ಪ ನನ್ನ ಹತ್ರನೇ ಬರ್ಬೇಕು. ನಾನಿರೋ ಜಾಗದಲ್ಲಿ ಬರ್ಬೇಕು. ಅಷ್ಟು ನಾವೇನಾಗಿದ್ದೀವಿ? योगी रावत की बात ಹೇಳ್ತಾರೆ, सच्चे बच्चों को मैं याद करता हूँ, बच्चे मुझे याद नहीं करते हैं. ಸತ್ಯವಾದ ಮಕ್ಕಳಿಗೆ ಏನ್ ಮಾಡ್ತಾರಂತೆ? ಯಾರು ನೆನಪು ಮಾಡ್ತಾರಂತೆ? ತಂದೆನೇ ನೆನಪು. ಶಿವಬಾಬಾ ನೆನಪು ಮಾಡ್ತಾನೆ. ಶಿವಬಾಬಾ ನೆನಪು ಮಾಡಿದ್ ಹೆಂಗ್ ಗೊತ್ತಾಗತ್ತೆ ನಮ್ಗೆ? ಶಿವಬಾಬಾ ಏನು ಯೋಗೇಶನ ಅಂತ ಹೇಳ್ತಾರಾ? ಇಲ್ಲ. ಹಿಂಗ್ ಮಾಡ್ತಾರೆ. ಆ ಸ್ನೇಹ, ಖುಷಿ, ಪ್ರೀತಿ ನೀವು ಬಾಬಾ ಅಂತ ಸ್ಮೃತಿಯಲ್ಲಿ ಇರುದಿಲ್ಲ, ಟಕ್ ಅಂತ ನಿಮ್ಮ ಮನಸ್ಸು ಶಾಂತ ಆಗ್ಬಿಡ್ತದೆ, ಹಗೂರ ಆಗ್ಬಿಡ್ತದೆ, ನಿಮ್ಮ ಬಾಡಿಯಲ್ಲಿ ಲೈಟ್ ಆಗ್ಬಿಡ್ತದೆ. ಇದಾಗ್ತಾ ಇದೆ ಅಂತ ಏನರ್ಥ? ಅಪ್ಪ ಬಂದ್ಬಿಟ್ಟು ನಾಲ್ಗೆ ಮೇಲೆ ಕಾಫಿ ಇಟ್ಟಿದ್ದಾರೆ ಅಂತ ಲೆಕ್ಕ. ಸರಿನಾ? ಏನೋ ತಿಂಡಿ ಕೊಟ್ಟಿದ್ದಾರೆ ಅಂತ ಬಿಟ್ಟು ಲೆಕ್ಕ. ಅಂದ್ರೆ ಅಷ್ಟು ನಾವು ಯೋಗ್ಯರಾಗಿದ್ದೇವಾ? ನಾನು ಭಗವಂತ ನೆನಪು ಮಾಡೋದಲ್ಲ, ಭಗವಂತ ಏನಾಗ್ಬೇಕು? ನನ್ನ ನೆನಪು ಮಾಡಬೇಕು ಅಂತಂದ್ರೆ ಏನರ್ಥ? ನೀವು ಅಷ್ಟು ಈಶ್ವರಿಯ ಕಾರ್ಯದಲ್ಲಿ ಬ್ಯೂಸಿ ಇದ್ದಾಗ, ನೀವು ಬಂದವರಿಗೆಲ್ಲ ಊಟ ತಿಂಡಿ ಕೊಡೋದ್ರಲ್ಲಿ ಬ್ಯೂಸಿ ಇದ್ದಾಗ, ಅಮ್ಮನೇ ನಿಮ್ಮ ಜಾಗದಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನು ಕೊಡ್ತಾರೆ? ಕೆಲಸ ಪಕ್ಕದಲ್ಲಿ ಇಡೋ, ಮೊದಲು ಇದನ್ನ ತಿನ್ನು ಅಂತ ಬಿಟ್ಟು ಏನ್ ಮಾಡಿ ತಿನ್ನಿಸ್ತಾ ಇರ್ತಾನೆ. ಅದಕ್ಕಾಗಿ ನೀವು ಅಷ್ಟು ಯೋಗ್ಯರಾಗಿದ್ದೀರಾ ಅಂತ ಏನ್ ಮಾಡ್ಕೊಳ್ಳಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಇಚ್ಛೆಗಳು, ಸ್ಥೂಲವಾದ ಇಚ್ಛೆಗಳು ನಿಮ್ಗೆ ಬೇಡ ಅಂತಂದ್ರೆ ಬಾಬಾ ಕೊಡಿಸ್ತಾ ಇರ್ತಾರೆ. ಇನ್ನು ಕೆಲವರು ಬೇಡ್ತಾ ಇದ್ರು ಕೊಡೋದೇ ಇಲ್ಲ ಬಾಬಾ. ಹೌದಾ? ಅದಕ್ಕಾಗಿ ನಮ್ಮ ವಾಸ್ತವಿಕ ಸ್ಥಿತಿ ಹೇಗಿದೆ ಅಂತ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಸಮಯದ ಅನುಸಾರ ಬಾಬಾ ಹೇಳ್ತಾರೆ, ನನ್ನ ವೈಯಕ್ತಿಕಕ್ಕಿಂತ ಸರ್ವರ ಕಲ್ಯಾಣಕ್ಕೋಸ್ಕರ ನಾನೇನಾಗ್ಬೇಕು? ಯಾವ ಮಕ್ಕಳು ನಿಮಿತ್ತರಾಗಿರ್ತಾರೋ ಆ ಎಲ್ಲ ಕರ್ಮವನ್ನು ಸದಾ ಬಾಬಾ ಹೇಳ್ತಾರೆ, ಶ್ವಾಸ, ಸಮಯ, ಸಂಕಲ್ಪ, ಪ್ರತಿಯೊಂದು ಸೆಕೆಂಡಲ್ಲೂ ಕೂಡ ಏನಾಗಿರ್ತದಲ್ಲಿ ಈಶ್ವರಿ ಸೇವೆಗೆ ಅವರು ನಿಮಿತ್ತರಾಗಿರ್ತಾರೆ. ಕನಸಲ್ಲೂ, ಮನಸ್ಸಲ್ಲೂ, ಎಚ್ಚರದಲ್ಲೂ, ನಿದ್ದೆಯಲ್ಲೂ, ಅಮಾಸೆಯಲ್ಲೂ, ಹುಣ್ಮೇಲೂ ಯಾವಾಗ್ಲೂ ಇರ್ತಾರೋ ಅಂಥವ್ರು ಸದಾ ಹೆಂಗಿರ್ತಾರಂತೆ? ರಾಜನ ಕೈಯಲ್ಲಿ ರಾಜಕುಮಾರರು ಆಗಿರ್ತಾರೆ. ಓಕೆ. ಇನ್ನು ಕೆಲವರು ಪ್ರಶ್ನೆ, ಅಣ್ಣವ್ರೆ ಅದು ಕುಮಾರರಿಗೆ ಮಾತ್ರ ಅಧಿಕಾರ ಇದೆಯಾ, ಕುಮಾರಿಯರಿಗಿಲ್ವಾ? ರಾಜಕುಮಾರಿ ಅಂತ ಬಾಬಾ ಕೇಳಲಿಲ್ಲ. ಯಾಕೆ? ಯಾಕಂದ್ರೆ ಆತ್ಮನಿಗೆ ಕುಮಾರ ಕುಮಾರಿ ಹೇಳುವಂಥದ್ದೇನಿಲ್ಲ, ಭೇದ ಭಾವ ಇಲ್ಲ ತಾನೇ. ಅದಕ್ಕಾಗಿ ಯಾರು ಬೇಕಾದ್ರೂ ಆ ಸಾಧನೆಯನ್ನು ಮಾಡಲಿಕ್ಕೆ
ಸಾಧ್ಯ ಇದೆ. ಈಗ ಬಾಬನಿಗೆ ಎಂತ ಮಕ್ಕಳು ಇಷ್ಟ? ಭಿಕ್ಷುಕರು ಇಷ್ಟನೋ ರಾಜಕುಮಾರ್ ಇಷ್ಟನೋ? ರಾಜ್ಕುಮಾರ್. ರಾಜಕುಮಾರ್. ಇಬ್ರು ಕೂಡ ಬಾಬನ ಮಕ್ಕಳು ಹೌದೋ ಅಲ್ವೋ? ಹೌದು. ಭಿಕ್ಷುಕ ಸ್ಟಾರ್ಟಿಂಗ್ ಸ್ಟೇಜ್, ರಾಜಕುಮಾರ ಎಂಡ್ ಸ್ಟೇಜ್. ಮಧ್ಯದಲ್ಲಿ ಬೇರೆ ಬೇರೆಯವರು ಇದ್ದಾರೆ. ಮಧ್ಯದಲ್ಲಿ ಬೇರೆ ಬೇರೆ ಇದ್ದಾರೆ. ನೀವ್ ಎಲ್ಲಿದ್ದೀರಿ? ಕೆಳಗಡೆ ಇದ್ದೀರೋ, ಮಧ್ಯದಲ್ಲಿ ಇದ್ದೀರೋ, ಲಾಸ್ಟ್ ಅಲ್ಲಿ ಇದ್ದೀರೋ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ Check ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಏನ್ ಮಾಡ್ಬೇಕು? ಚೇಂಜ್ ಮಾಡ್ಕೋಬೇಕು. ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಅಚ್ಚಾ. ಓಂ ಶಾಂತಿ.